ನಮ್ಮ ಅಸ್ತಿತ್ವವನ್ನೇ ಮಾನ್ಯ ಮಾಡದೇ ಇದ್ದಂತ SUCI ನಾಯಕರು ಈಗ ಕಡೆಗೂ ಬಾಯಿ ಬಿಟ್ಟು ನಮ್ಮನ್ನ ಟೀಕೆ ಮಾಡಿ. ಮೊನ್ನೆ ದಿನ ಅವರ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭ ಅವರ ಪಾಲಿಟ್ ಬ್ಯೂರೋ ಸದಸ್ಯರು 3 ಬಾರಿ ಟೀಕಿಸಿದ್ದಾರೆ. ಅಂದ್ರೆ ಪಕ್ಷದೊಳಗಡೆ ತೀವ್ರವಾದ ಅವರಿಗೆ ಒತ್ತಡ ಬಂದಿರಬೇಕು, ಇದಕ್ಕೇನಾದ್ರೂ ಹೇಳಿ. ಮತ್ತೆ ಅವ್ರಿಗೂ ಕೂಡ ಬಹಳ ಸಿಟ್ಟು ಬಂದಿರಬೇಕು ನಮ್ಮ ಮೇಲೆ. ನಾವು ಹೋದ ಸಲಿ ವಿಡಿಯೋದಲ್ಲಿ ಕೆಲವೊಂದು ಆಪಾದನೆಗಳನ್ನ ಗಂಭೀರವಾಗಿ ಮಾಡಿ, ಉದಾಹರಣೆಗೆ ಉತ್ತರ ಕರ್ನಾಟಕದ ನಾಯಕರು ಅಧಃಪತನಗೊಂಡಿದ್ದಾರೆ, ಅದನ್ನ ನೀವು ಸರಿಯಾಗಿ ಬಾಯಿ ಬಿಡ್ತಾ ಇಲ್ಲ, ಅದರ ಕಾರಣಗಳನ್ನ ಹೇಳಬೇಕು, ಯಾಕಾಯ್ತು ಅಂತ ಹೇಳಬೇಕು, ಅದಾಗದೇ ಇರೋ ಹಾಗೆ ಏನ್ ಕ್ರಮಗಳು ತಗೊಳ್ತೀರಾ ಅಂತ ಹೇಳಬೇಕು ಅಂತ ನಾವು ಟೀಕೆ ಮಾಡಿ. ಇವರು ಅನೇಕ ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ. ಕೃಷ್ಣ ಚಕ್ರವರ್ತಿ ಅವರ ವಿಷಯದಲ್ಲಿ ಎಲ್ಲಿಲ್ಲದ ಉತ್ಸಾಹ, ಹುರುಪು, ಆವೇಶ ಬಂತು ಹೋರಾಟ ಮಾಡೋದಕ್ಕೆ, ಆದ್ರೆ ಅದಿಲ್ಲಿ ಬರಲಿಲ್ಲ. 2016ರಲ್ಲಿ ಪಕ್ಷ ಬಿಟ್ಟು ಹೋಗೋ ಹಾಗೆ ಅತ್ಯಂತ ಸಂಕಟಮಯ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿದ್ರಿ. ನಾವು ಹೊರಗಡೆ ಬಂದ್ವಿ, ನಮ್ಮ ಮೇಲೆ ದೊಡ್ಡ ತಿಪ್ಪೆ ರಾಶಿಯನ್ನ ಸುರಿದ್ರಿ, ಸುಳ್ಳಾಪಾದ. ಅವತ್ತು ಕೂಡ ನಾನು ಈ ನಾಯಕ ಹೀಗೆ ಮಾಡ್ದ, ಅವನ ಖಾಸಗಿ ಜೀವನ ಹೀಗೆ ಅಂತ ಹೇಳೋಣ. ಯಾವಾಗ ಇವು ಮರುಕಳಿಸ್ತಾ ಇದೆ, ಮಗನ ವಿಷಯದಲ್ಲಿ ಆಪಾದನೆಗಳು ಬಂದಿದೆ, ಮುಚ್ಚಿಟ್ರಿ, ಅದೆಲ್ಲ ಜಗಜ್ಜಾಹೀರಾಗಿದೆ. ಮತ್ತೆ ಇವಾಗ ಈ ಮನುಷ್ಯರು ಉತ್ತರ ಕರ್ನಾಟಕದ ನಾಯಕರ ಹೊರಗಡೆ, ಹಾಗಿದ್ರೆ ಯಾವ ಪ್ರಕ್ರಿಯೆ ತಪ್ಪು ಹೋಗ್ತಾ ಇದೆ ಅದನ್ನ ಹೇಳಿದ್ರಿ. ಇವಾಗ ಹಾಸನದಲ್ಲಿ ಒಬ್ಬ ಯುವಕ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಬಹಳ ದೊಡ್ಡ ತಪ್ಪು ಮಾಡಿ ಸಿಗಾಕೊಂಡು, ಅವನು ಯಾಕೆ ವಾಲ್ಮೀಕಿ ಆಗ್ಲಿ ಅಂತ ಈ ನೆಲದ ಕಾನೂನನ್ನು ಬಿಟ್ಬಿಡಬಾರ್ದು? ಯಾಕೆ ಅವನನ್ನ ತಾತನ ಮನೆಗೆ ಕಳಿಸ್ಬಿಟ್ಟು ತಾತನ ದಿವ್ಯ ಸನ್ನಿಧಿಯಲ್ಲಿ ಆತನು ಬದಲಾಗುತ್ತಾನೆ ಅಂತ ಎಲ್ರಿಗೂ ನಂಬಿಸ್ಕೊಂಡು ಎಲ್ಲೋ ಕರ್ಕೊಂಡೋಗಿ ಮುಚ್ಚಿಡೋದು, ಯಾವ್ದೋ ಸನ್ನಿಧಿನಲ್ಲಿ ಇದ್ರೆ ಅವ್ನು ಬದಲಾಗ್ಬಿಡ್ತಾನೆ ಅಂತ ಕತೆ. ಸ್ವಲ್ಪ ದಿನ ಆಗಿ ಪ್ರಕರಣ ಹಳೇದಾದ್ಮೇಲೆ ಕರ್ಕೊಂಡು ಬಂದು ಇಂಥ ಕೆಲಸಗಳನ್ನ ಮಾಡಬಹುದು ನಾವು. ಅದಕ್ಕೆ ನಾನು ಹೇಳೋದು, ಅಷ್ಟರ ಮಟ್ಟಿಗೆ ಈ ವಾಲ್ಮೀಕಿ ಕಥೆ, ಮೇರಿ ಮೆಗ್ದಲಿನ್ ಕಥೆ, ಅಂಗುಲಿಮಾಲನ್ ಕಥೆ ಇವೆಲ್ಲ ಇಲ್ಲಿ ಅಪ್ರಸ್ತುತ. ಒಂದು ನೆಲದ ಕಾನೂನಿನ ಪ್ರಕಾರ ಏನಾದ್ರೂ ತಪ್ಪಾಗಿದೆಯಾ ನೋಡ್ಬೇಕು, ನಿಷ್ಪಕ್ಷಪಾತ ವಿಚಾರಣೆ ಆಗಬೇಕು. ನಡೆದಿದ್ದ ತಪ್ಪು ಎಲ್ಲರ ಎದುರುಗಡೆ ಬರಬೇಕು. ಬೇರೆ ಪಕ್ಷಕ್ಕೊಂದು, ನಮ್ಮ ಪಕ್ಷಕ್ಕೊಂದ ಮಾನದಂಡ ಅಲ್ಲಿ ಹೇಳ್ತೀವಿ, ಎಲ್ಲ ಹೊರಗಡೆ. ನಮ್ಮಲ್ಲಿ ಎಲ್ಲ ಒಳಗಡೆ ಹೋಗಿ ನಿಷ್ಪಕ್ಷಪಾತ ವಿಚಾರಣೆ. ನಿಮ್ಮ ಮಹಿಳಾ ಸಂಘಟನೆಯವರು ಹಾಸನಕ್ಕೆ ಹೋಗಿ ಪ್ರತಿಭಟನೆ, ಏನಂತ ಪ್ರತಿಭಟನೆ ಮಾಡಿದ್ರು? ತಂದೆ ಮತ್ತು ತಾಯಿಯವರು ವಿಚಾರಣೆ ನಡೆಸಲಿ ಅಂತ ಡಿಮಾಂಡ್ ಇಟ್ಟಿದ್ದಾರ ಮಹಿಳಾ ಸಂಘಟನೆಗಳು? ಯಾಕೆ ಇಡ್ಬೇಕಲ್ವಾ? ತಂದೆ ತಾಯಿ ಮಾಡಿದ್ರೆ ಸಾಕು. ಯಾಕೆ ನಮ್ಮ ದೇಶದಲ್ಲಿ ಯಾರು ಎಡವಾದ ಶುರು ಮಾಡಿದ್ರಲ್ಲ ಅವರೇ ಇವತ್ತು ಗಾಂಧಿನ ಎಚ್ಚರಿತಾರೆ. ನಮ್ಮ ಪಕ್ಷದಿಂದ ಗಾಂಧೀಜಿ ಬಗ್ಗೆ ಪ್ರಶ್ನೆ ಎತ್ತೋಕ್ಕಾಗಲ್ಲ. ನೀವು ಗಾಂಧೀಜಿ ಯಾಕೆ ಟೀಕೆ ಮಾಡ್ತೀರಾ? ಜನ ಸಂಘಟನೆ ಬಿಟ್ಟು ಹೋದವರು ಮಾಡಸ್ಟ್ ಆಗಿ ಹೋಗ್ತಾರೆ, ಯಾರು ವಿನಯಶೀಲವಾಗಿ ಹೋಗ್ತಾರೆ. ನನ್ನ ಕೈ ಸ್ಟ್ರಗಲ್ ಮಾಡಕ್ಕಾಗಲಿಲ್ಲ. ಆ ರೀತಿ ಹೋದವರು ಸಂಘಟನೆ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಳ್ತಾರೆ, ಸಂಘಟನೆನ ಹರಿಸ್ತಾರೆ, ದೂರದಲ್ಲಿದ್ದು ಎಲ್ರಿಗೂ ಸಂಘಟನೆ ಬಗ್ಗೆ ಒಳ್ಳೆ ಹೇಳ್ಕೊಂಡು ಹೋಗ್ತಾರೆ. ಆದ್ರೆ ಯಾರು ನನ್ನ ವೈಫಲ್ಯ ಅಂತ ಒಪ್ಕೊಳ್ಳಲ್ಲ, ನಾನೇ ಪಾರ್ಟಿ ಬಿಟ್ಟು ಹೋದ್ರೆ ನಂದು ವೈಫಲ್ಯ ಅಂತ ಒಪ್ಕೊಳ್ಳಲ್ಲ, ಕಂಡೀಷನ್ ಆಗಿ ಹಾಕ್ತೀನಿ. ನಾನ್ ನಾಳೆ ಪಾರ್ಟಿ ಬಗ್ಗೆ ಕಳಕನೂ ಹಂಚ್ಬೋದು, ಪಾರ್ಟಿ ವಿರೋಧಿನೂ ಆಗ್ಬೋದು, ಪಕ್ಷ ವಿರೋಧಿ. ಈಗ ಎಷ್ಟೋ ಜನ ಪಾರ್ಟಿ ಬಿಟ್ಟು ಹೋಗಿದ್ದಾರೆ, ಬಿಟ್ಟು ಹೋಗಿ ಅಂತ ಅನೈತಿಕ ಕೆಲಸ ತೊಡಗಿದ್ದಾರೆ. ನನ್ನ ಕೆಲಸ ಮಾಡಕ್ಕಾಗಿಲ್ಲ ಅಂದ್ರೆ ನನ್ನ ಪಾರ್ಟಿ ನಾನು ಹೋಗಿ ದೂರ ಇರ್ಬೇಕು, ನಂಗೂ ಪಾರ್ಟಿಗೂ ಸಂಬಂಧ ಇಲ್ಲ ಅಂತ ನಾನು ಇದನ್ನ ಮಾಡ್ತಾ ಇರ್ಬೇಕು. ಅದಕ್ಕೆ ಲೆನಿನ್ ತಂದಿದ್ದು ವಿಮರ್ಶೆ, ಆತ್ಮವಿಮರ್ಶೆ. ಅದು ಗಾಳಿ ಬೆಳಕಿದ್ದಂಗೆ ಪಾರ್ಟಿ ಒಳಗಡೆ ನಿರಂತರವಾಗಿರ್ಬೇಕು. ಪ್ರತಿಯೊಬ್ಬ ಕಮ್ಯುನಿಸ್ಟರು ನಿರಂತರ ಕ್ರಿಯೆ ಇರ್ಬೇಕು. ನಮ್ಮನ್ನೇ ನಾವು ಶುದ್ಧೀಕರಣ ಮಾಡೋದಕ್ಕೆ ನಾನು ಯಾಕೆ ಹೇಳಿದೆ? ಹೊರಗಡೆಯಿಂದ ಟೀಕೆ ಬರಲಿ, ಕಾಮರ್ ಶಿವದಾಸ್ ಘೋಷ್ ಹೇಳ್ತಾರೆ, ಯಾರೇ ಟೀಕೆ ಮಾಡಲಿ ನಾವು ಅವ್ರನ್ನ ಗುರುಗಳು ಅಂತ ತಗೋಬೇಕು. ನಮ್ಮ ವೈರಿನ ಆಗ್ಲಿ ಅವ್ರ ಟೀಕೆನ ನಾವು ಗುರುಗಳು ಅಂತಾನೆ ತಗೋ ಪಾಠ ಅಂತ ಹೇಳಿ. ಸೊ ಪಕ್ಷದಲ್ಲಿ ಒಳಗಡೆನೆ ಮೆಕ್ಯಾನಿಸಮ್ ಇದೆ, ಇಮ್ಯುನಿಟಿ ಸಿಸ್ಟಮ್ ಇದೆ, ವಿಮರ್ಶೆ ಆತ್ಮವಿಮರ್ಶೆ ಮಾಡ್ಕೊಳ್ಳೋದಿಕ್ಕೆ. ನಮ್ಮ ಪಾರ್ಟಿನೇ ಮಾಡ್ಕೊಳ್ಳೋತಿದ್ದೆ ನಾನು. ಆದ್ರೆ ನಾನು ಒಂದ್ ವೇಳೆ ಪಾರ್ಟಿ ಬಿಟ್ಟೋದ್ರೆ ನಾನು ಮೊದಲಿಂದ ಪಾರ್ಟಿ ಇರೋನಿಲ್ಲ. ಈ ಪಾರ್ಟಿನಲ್ಲಿ ಆರಂಭದಿಂದ ಇರೋ ನಂಗೆ ಗೊತ್ತಿರೋ ಅಷ್ಟು ಸೀಕ್ರೆಟ್ ಇನ್ಯಾರು ಗೊತ್ತಿರಕ್ಕಾಗಲ್ಲ. ಈ ಪಾರ್ಟಿನಲ್ಲಿ ಎಷ್ಟೋ ಜನಗಳ ಸೀಕ್ರೆಟ್ಸ್ ನಂಗೆ ಗೊತ್ತಿದೆ, ಯಾರ್ಯಾರ ಜೀವನ ಏನಾಗಿದೆ ಗೊತ್ತಿದೆ. ಪಾರ್ಟಿ ಯಾರು ಬಿಟ್ಟು ಹೋಗಿಲ್ಲ ಅವ್ರ ಸೀಕ್ರೆಟ್ಸು ಗೊತ್ತು ನನಗೆ. ನಾನೀಗ ಪಾರ್ಟಿ ಲೀಡರ್ ಆಗಿ ಎಲ್ಲರೂ ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರ ಜೀವನ ಎಷ್ಟೋ ವಿಷಯ ನನ್ಗೆ ಹೇಳಿದ್ದಾರೆ. ಹೇಳದ್ಮೇಲೆ ನಾನು ಅಲ್ಲಿ ಮಾತಾಡುದು ಎಷ್ಟು ನೈತಿಕ, ವಷ್ಟ ನೈತಿಕ ಆಯ್ತು.
ಆಂಟಿ ಪಾರ್ಟಿ ಆಂಟಿ ರೆವಲ್ಯೂಷನ್ ಅಷ್ಟೇ ಅಲ್ಲ, ಯಾವ ಎಥಿಕ್ಸ್ ತಗೊಂಡ್ರು ಕೂಡ ಎಥಿಕ್ಸ್ ಅಲ್ಲ. ಫಸ್ಟ್ ಅನೆಥಿಕಲ್ ಥಿಂಕಿಂಗ್. ಕೆಲವರು ಮಾಡ್ತಾರೆ, ಪಾರ್ಟಿ ಬಿಟ್ಟು ಹೋಗ್ತಾರೆ, ವರ್ಷಾನ್ಗಟ್ಲೆ ಪಾರ್ಟಿ ದುಡಿದಿರ್ತಾರೆ, ಲೀಡಿಂಗ್ ಪೊಸಿಷನ್ ಬರ್ತಾರೆ, ಎಷ್ಟೋ ವಿಷಯ ತಿಳ್ಕೊಂಡಿರ್ತಾರೆ, ಇವಾಗ ಪಾರ್ಟಿ ವಿರುದ್ಧ ಪ್ರಯೋಗ ಮಾಡ್ತಾರೆ. ಇದು ಫಸ್ಟ್ ಅನೈತಿಕಲ್, ಅನೈತಿಕ ಕೆಲಸ. ನಾನ್ ಪಾರ್ಟಿಗೆ ವಾಲಂಟಿಯರ್ ಆಗಿ ಬಂದು ನಾಳೆ ನಾನ್ ಮಾಡಿದ್ರು ಕೂಡ ನಾನು ಅನೈತಿಕಲ್ ಕ್ರೀಚರ್. ಮಹರ್ಷಿ ವಾಲ್ಮೀಕಿ ಡಕಾಯಿಟ್ ಆಗಿದ್ದ, ಅವನ್ ಫುಲ್ಲು ಪರಿವರ್ತನೆ ಆಗಿ ಮಹರ್ಷಿ ವಾಲ್ಮೀಕಿ ಆಗ್ತಾನೆ. ನಮ್ಗೆ ಧರ್ಮಗಳಲ್ಲೂ ಇಂಥದ್ದು ಉದಾಹರಣೆಗಳು ಸಿಗುತ್ತೆ. ತಪ್ಪು ಮಾಡಿದವನ್ ಮನುಷ್ಯ ಚೇಂಜ್ ಆಗ್ಬೋದು ಗುಣಾತ್ಮಕವಾಗಿ. ಅವನ್ ಬದಲಾದ್ರೆ ಆ ಬದಲಾಗಿರೋ ವ್ಯಕ್ತಿನ ಮೌಲ್ಯಮಾಪನ ಮಾಡ್ಬೇಕು ನಾವು. ಅವನಿಗೆ ತಪ್ಪು ಮಾಡ್ದ ಅಂತಲ್ಲ, ಇತಿಹಾಸ ನಾನು ಹೇಳೋದಲ್ಲ ಇದು. ಗೆಳೆಯರೇ ನಮಸ್ಕಾರ. ಕೆಲವು ದಿನಗಳ ಹಿಂದೆ ನಾವೊಂದು ವಿಡಿಯೋನ ಮಾಡಿದ್ವಿ. ಅದರ ಮುಖ್ಯ ವಿಷಯ ಅಂತಂದ್ರೆ, ಗಾಂಧೀಜಿಯವರು ರಾಜಕೀಯವಾಗಿ ಎಂಥ ಒಳ್ಳೆ ನೈತಿಕತೆಯನ್ನು ಪ್ರದರ್ಶಿಸಿದ್ರು, ಆದರೆ ಅವರನ್ನು ಟೀಕಿಸ್ತಕ್ಕಂಥ ಕೆಲವು ನಾಯಕರು, ವಿಶೇಷವಾಗಿ ನಾವು ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ನಾಯಕರು ಗಾಂಧಿಯವ್ರನ್ನ ವಿಪರೀತವಾಗಿ ಟೀಕಿಸ್ತಾರೆ. ಆದರೆ ಅವರ ರಾಜಕೀಯ ನೈತಿಕತೆಯನ್ನು ಅವರು ಗುರುತಿಸೋದಿಲ್ಲ, ಅಥವಾ ಗಾಂಧಿಯವರ ಬೇರೆ ಗುಣಗಳನ್ನು ಗುರುತಿಸೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ವಿ. ಗಾಂಧಿಯವರ ಬಗ್ಗೆ ಅವರ ಸೈದ್ಧಾಂತಿಕ ತಪ್ಪುಗಳು, ಪ್ರಮಾದಗಳು, ಅದನ್ನು ಟೀಕಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಇವತ್ತಿನ ದಿವಸ ಒಂದು ಫ್ಯಾಸಿಸ್ಟ್ ಸಂಘ ಪರಿವಾರವನ್ನು ಹೋರಾಟ ಮಾಡ್ತಿರುವಾಗ ಗಾಂಧೀಜಿಯವರು ಎಲ್ಲ ಜನತಾಂತ್ರಿಕ ಶಕ್ತಿಗಳಿಗೆ ಒಂದು ಗುರಾಣಿಯಾಗಿದ್ದಾರೆ. ಅಂದರೆ ಉಗ್ರ ಕೋಮುವಾದವನ್ನು ಹೋರಾಟ ಮಾಡೋದ್ರಲ್ಲಿ ಇವತ್ತಿಗೂ ಕೂಡ ಗಾಂಧೀಜಿಯವರಿಗೆ ಒಂದು ಪಾತ್ರ ಇದೆ. ಅದನ್ನು ಗುರುತಿಸದಿರ ಮಾಡೋ ಟೀಕೆನ ನಾವು ಖಂಡಿಸಿದ್ವಿ. ಹಾಗೆ ಅದರ ಮುಂದುವರಿಕೆಯಾಗಿ ನಾನು ಯಾವ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ, ಆ ಪಕ್ಷದ ನಾಯಕರು ತಾವೇ ಸ್ವತಃ ಹೇಗೆ ರಾಜಕೀಯ ನೈತಿಕತೆಯನ್ನಾಗಲಿ ಅಥವಾ ವೈಯಕ್ತಿಕ ಬದುಕಿನ ನೈತಿಕತೆಯನ್ನಾಗಲಿ ಉಲ್ಲಂಘಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಇಷ್ಟು ದಿನ ನಮ್ಮ ಅಸ್ತಿತ್ವವನ್ನೇ ಮಾನ್ಯ ಮಾಡದೇ ಇದ್ದಂಥ SUCIನ ನಾಯಕರು ಈಗ ಕಡೆಗೂ ಬಾಯಿ ಬಿಟ್ಟಿದ್ದಾರೆ. ಒಂದು ಶಿಲಾ ಪ್ರತಿಮೆ ಬಾಯಿ ಬಿಟ್ಟ ಹಾಗೆ ಬಾಯಿ ಬಿಟ್ಟು ನಮ್ಮನ್ನು ಟೀಕೆ ಮಾಡಿದ್ದಾರೆ. ಹೀಗಾಗಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಈ ಒಂದು ವಿಡಿಯೋನ ಮಾಡಬೇಕಾಯಿತು. ಮೊನ್ನೆ ದಿನ ಅವರ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ಅವರ ಪಾಲಿಟ್ ಬ್ಯೂರೋ ಸದಸ್ಯರು, ಮಾಜಿ ಕರ್ನಾಟಕ ರಾಜ್ಯ ಕಾರ್ಯದರ್ಶಿಗಳು ಆದಂಥ ಕೆ ರಾಧಾಕೃಷ್ಣ ಅವರು ನಮ್ಮನ್ನು ಹೆಸರಿಸದೆಯೇ ನಮ್ಮನ್ನು ಟೀಕಿಸಿದ್ದಾರೆ. ಅದು ನೋಡಿದವ್ರು ಯಾರಿಗಾದ್ರೂ ಗೊತ್ತಾಗುತ್ತೆ ಯಾರನ್ನು ಟೀಕಿಸ್ತಿದ್ದಾರೆ. 3 ಬಾರಿ ಪಾಪ ಮತ್ತೆ ಮತ್ತೆ ಬಂದು ಟೀಕಿಸಿದ್ದಾರೆ. ತಮ್ಮ 69 ನಿಮಿಷದ ಭಾಷಣದಲ್ಲಿ 25ನೇ ನಿಮಿಷದಲ್ಲಿ, 42ನೇ ನಿಮಿಷದಲ್ಲಿ, 52ನೇ ನಿಮಿಷದಲ್ಲಿ ನಮ್ಮನ್ನು ಟೀಕಿಸಿದ್ದಾರೆ. ನಮ್ಮ ಸ್ನೇಹಿತರು ಅಂತ ವ್ಯಂಗ್ಯವಾಗಿ ಹೇಳಿ ಟೀಕಿಸಿದ್ದಾರೆ. ಪಕ್ಷವನ್ನು ಬಿಟ್ಟು ಹೋದವರು ನಮ್ಮನ್ನು ಟೀಕಿಸ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ವಿಷಯವನ್ನು ಮತ್ತೆ ಮತ್ತೆ ತಂದಿದ್ದಾರೆ. ಇದರ ಬಗ್ಗೆ ನಾವು ಪ್ರತಿಕ್ರಿಯಿಸಲೇಬೇಕು. ಇದರಲ್ಲಿ ಮುಚ್ಚುಮರೆ ಏನಿಲ್ಲ. ಅವ್ರ ಥರ ಕಡೆಗೂ ಅವ್ರು ಬಾಯಿ ಬಿಟ್ರಲ್ಲ, ಯಾಕೆ ಬಾಯಿ ಬಿಟ್ಟಿದ್ದಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅಂದರೆ ಪಕ್ಷದೊಳಗಡೆ ತೀವ್ರವಾದ ಅವರಿಗೆ ಒತ್ತಡ ಬಂದಿರಬೇಕು, ಇದಕ್ಕೇನಾದರೂ ಹೇಳಿ ಅಂತ. ಮತ್ತು ಅವ್ರಿಗೂ ಕೂಡ ಬಹಳ ಸಿಟ್ಟು ಬಂದಿರಬೇಕು, ನಮ್ಮ ಮೇಲೆ ಬಹಳ ಹತಾಶರಾಗಿರ್ಬೇಕು, ಆಕ್ರೋಶ ಬಂದಿರಬೇಕು. ಆದ್ದರಿಂದ ಮಾತಾಡಿದ್ದಾರೆ. ಮಾತಾಡಲಿ, ನಾವು ಅವತ್ತಿಂದನೂ ಅದನ್ನೇ ಹೇಳ್ತಾ ಇದ್ದಿದ್ದು, ಟೀಕೆಗಳಿಗೆ ಉತ್ತರ ಕೊಡಿ ಅಂತ. ಈಗಲೂ ಪಾಪ ಹೆಸರು ಹೇಳ್ದಿರ ಟೀಕೆ ಮಾಡಿದ್ದಾರೆ. ಹೆಸರು ಹೇಳಿ, ವಿಷಯಗಳು ಏನು, ನಮ್ಮನ್ನು ಬೈಯೋ ಆಗಿದ್ರು ಕೂಡ ನಾವು ಏನು ಹೇಳಿದ್ವಿ ಅದನ್ನು ನೀವು ಯಾಕೆ ಒಪ್ಪಲ್ಲ ಅಂತ ಹೇಳಿ ಟೀಕೆ ಮಾಡಿ. ಇನ್ನೂ ಒಂದು ಹೆಜ್ಜೆ ದಯವಿಟ್ಟು ಮುಂದೆ ಬನ್ನಿ ಅಂತ ಕೇಳ್ತೀನಿ. ಆದರೆ ನನ್ನ ಗಾಢವಾದ ಸಂಶಯ ಏನು ಅಂತಂದರೆ, ಇನ್ನೊಂದ್ಸಲಿ ಅವ್ರು ಮಾತಾಡಲ್ಲ ಅಂತ. ಈ ಸಲಿನೇ ಬಹಳ ಒತ್ತಡದಲ್ಲಿ ಮಾತಾಡಿದ್ದಾರೆ ಅಷ್ಟೇ.
ಈಗ ಅವ್ರು ಏನು ಮಾತಾಡಿದ್ದಾರೆ, ಆ ಭಾಷಣ ಏನು ಅನ್ನೋದನ್ನ ನೋಡೋಣ. 69 ನಿಮಿಷದ ಭಾಷಣ, ಬಹಳ ಬೋರಿಂಗ್ ಆಗಿದೆ. ಅದನ್ನು ಹೇಳಕ್ಕೆ ನನ್ನ ಸ್ವಾತಂತ್ರ್ಯ ಇದೆ ಜನತಂತ್ರದಲ್ಲಿ. ಯಾವುದೇ ಭಾಷಣ ಚೆನ್ನಾಗಿದೆ ಅಂತ ಹೇಳ್ತೀವಿ, ಬೋರ್ ಹೊಡೆದ್ರೆ ಬೋರ್ ಹೊಡಿ ಅಂತ ಹೇಳ್ತೀವಿ. ಬಹಳ ವಿಶಿಷ್ಟವಾದ ಸಂಗತಿ ಅಂದರೆ, ದೇಶದಲ್ಲಿ ಚುನಾವಣೆ ನಡೀತಾ ಇದೆ, ರಾಜಕೀಯ ಕೊತ್ತ ಕುದೀತಾ ಇದೆ. 2ನೇ ಸುತ್ತಿನ ಚುನಾವಣೆ ನಡೆದಿದೆ. ಆದರೆ ಈ ನಾಯಕರು ರಾಜಕೀಯ ವಿಶ್ಲೇಷಣೆ ಮಂಡಿಸಿಲ್ಲ. ಯಾರನ್ನು ಟೀಕೆ ಮಾಡಬೇಕು? ಫ್ಯಾಸಿಸ್ಟ್ ಆಡಳಿತ ನೀತಿಯನ್ನ ಅನುಸರಿಸ್ತಾ ಇರತಕ್ಕಂಥ ಬಿಜೆಪಿಯನ್ನ, ಮೋದಿ ಅವ್ರನ್ನ ಟೀಕಿಸ್ಬೇಕಾಗಿತ್ತು. ಒಂದು ಅಕ್ಷರ ಇಲ್ಲ, ಅವ್ರ ಹೆಸರು ಎತ್ತಲ್ಲ. ಆ ಪಾಪದ ಗಾಂಧಿಯನ್ನ ಮತ್ತೆ ಮತ್ತೆ ಎಳ್ಕೊಂಡು ಬಂದು ಬಡಿತಾರೆ. ಯಾಕೆಂದ್ರೆ ಯಾರು ಬೇಕಿದ್ರೂ ಗುದ್ದಬಹುದಾದ ಮೂಟೆ ಯಾರು ಅಂದ್ರೆ ಗಾಂಧೀಜಿ. ಅವ್ರನ್ನ ಬೈದರೆ ಯಾರು ಕೋಲೆತ್ಕೊಂಡು ಬರಲ್ಲ, ಯಾರು ಜಗಳ ಆಡಲ್ಲ. ಆದ್ರಿಂದ ಗಾಂಧಿ, ಎಡಪಕ್ಷಗಳು, ಆ ಎಡಪಕ್ಷಗಳು ಇವ್ರು ಇದ್ದಾರೆ ಅಂತಾನೆ ಗುರುತಿಸಲ್ಲ. ಅವರು ಇವ್ರನ್ನ ಸುಮ್ಮನೆ ಹಾಗೆ ಬಿಟ್ಬೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಆ CPI-CPM ತಗೊಂಡು ಬಂದು ಬೈದಿದ್ದಾರೆ. ನಾನು ಅದಕ್ಕೆ ನಾನು ಹಳೆ ವಿಡಿಯೋದಲ್ಲೇ ಹೇಳಿದ್ದೆ, ಇವ್ರ ಪಾಲಿಗೆ ಇದು ಒಂದು ರೀತಿ ಗೀಳು ರೋಗ ಆಗೋಗಿದೆ. ಹೇಳೋದಿಕ್ಕೆ ಹೊಸ ವಿಷಯ ಇಲ್ಲ. ನಾನು ಬೋರಿಂಗ್ ಅಂತ ಹೇಳೋದು ಯಾಕೆ ಅಂದರೆ, ಅವರು ಅಷ್ಟೇನೂ ಒಳ್ಳೆ ವಾಗ್ಮಿ ಅಲ್ಲ, ಅದರಿಂದ ಬೋರ್ ಹೊಡೀತು ಅನ್ನೋದು ನನ್ನ ಪಾಯಿಂಟ್ ಅಲ್ಲ. ಅವ್ರು ಒಳ್ಳೆಯ ವಾಗ್ಮಿ ಅಲ್ಲ ಅನ್ನೋದು ಸತ್ಯ. ಅವರು ಅವರ ಭಕ್ತರು ಬಿಟ್ಟರೆ ಬೇರೆಯವರು ಗ್ರಹಿಸಬೇಕಾದಂಥ ಸತ್ಯ ಇದು. ಅವ್ರ ಪಕ್ಷದಲ್ಲೇ ಇನ್ನೂ ಚೆನ್ನಾಗಿ ಮಾತಾಡೋದಿದ್ದಾರೆ. ಆದರೆ ಅದು ನನ್ನ ಟೀಕೆ ಅಲ್ಲ, ಏನು ಮಾಡೋಕ್ಕಂತೆ, ಅವ್ರ ಮಿತಿ ಅದು. ಆದರೆ ಹೇಳಿದ್ದನ್ನೇ ಹೇಳಿದ್ರೆ 75 ವರ್ಷ ಬೋರ್ ಹೊಡೆಯುತ್ತೆ. ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಸ್ಪೀಚ್ನಲ್ಲಿ, ಭಾಷಣದಲ್ಲಿ ನಮ್ಮನ್ನ ಎಳೆದು ತಂದು, ಇವರು ಪಕ್ಷದಲ್ಲಿ ನಾಯಕರಾಗಿದ್ದಾಗ ಇವ್ರಿಗೆ ಎಷ್ಟೋ ರಹಸ್ಯಗಳು ಗೊತ್ತಾಯಿತು, ಅದನ್ನೆಲ್ಲ ಇವಾಗ ಎತ್ತಾಡ್ತಿದ್ದಾರೆ. ಇದು ಬಹಳ ಅನೈತಿಕ ಅಂತ ದಾಳಿ ಮಾಡಿದ್ದಾರೆ. ಅದು ನನಗೆ ಬಹಳ ಆಸಕ್ತಿದಾಯಕ ವಿಷಯ ಏನಂದರೆ, ನಾವು ಹೋದ ಸಲ ವಿಡಿಯೋದಲ್ಲಿ ಕೆಲವೊಂದು ಆಪಾದನೆಗಳನ್ನು ಗಂಭೀರವಾಗಿ ಮಾಡಿದ್ವಿ. ಉದಾಹರಣೆಗೆ, ಉತ್ತರ ಕರ್ನಾಟಕದ ನಾಯಕರು ಅಧಃಪತನಗೊಂಡಿದ್ದಾರೆ, ಅದನ್ನು ನೀವು ಸರಿಯಾಗಿ ಬಾಯಿ ಬಿಡ್ತಾ ಇಲ್ಲ, ಅದರ ಕಾರಣಗಳನ್ನ ಹೇಳಬೇಕು, ಯಾಕಾಯಿತು ಅಂತ ಹೇಳಬೇಕು, ಅದಾಗದೇ ಇರೋ ಹಾಗೆ ಏನು ಕ್ರಮಗಳು ತಗೊಳ್ತೀರಾ ಅಂತ ಹೇಳಬೇಕು ಅಂತ ನಾವು ಟೀಕೆ ಮಾಡಿದ್ವಿ. ಹಾಗೆಯೇ ನಾವು ಇದೇ ಭಾಷಣಕಾರರಿಗೆ ಜವಾಬ್ದಾರಿಯನ್ನು ಹೊರಿಸಿದ್ವಿ. ನಿಮ್ಗೆ ಅನೇಕ ವರ್ಷಗಳಿಂದ ಈ ವಿಷಯ ಗೊತ್ತಿತ್ತು, ಆ ವಿಷಯಗಳನ್ನ ನೀವು ನನ್ನ ಹತ್ರ ಮಾತಾಡಿದ್ರಿ. ನಾನು ಆಗ ಕೂಡ ಇವ್ರಿಗೇನೋ ನೀವು ಮಾನಸಿಕ ಚಿಕಿತ್ಸೆ ಕೊಡಿಸ್ತೀನಿ ಅದು ಇದು ಅನ್ನೋದು ಸರಿಯಲ್ಲ, ಆ ಉತ್ತರ ಕರ್ನಾಟಕದ ನಾಯಕನಿಗೆ ನೀವು ಸರಿಯಾದಂಥ ಶಿಕ್ಷೆ ಕೊಡಬೇಕು, ಬೇರೆ ರೀತಿಯಲ್ಲಿ ಸಂಘಟನಾತ್ಮಕ ಕ್ರಮಗಳನ್ನ ತಗೊಳ್ಬೇಕು ಅಂತ ಹೇಳಿದ್ದೆ. ಇವರು ತಗೊಳ್ಳಿಲ್ಲ. ಹೀಗಾಗಿ ಇವತ್ತು ಆ ಮನುಷ್ಯ ಮುಟ್ಟಿರೋಂಥ ಸ್ಥಿತಿಗೂ ಇವರೇ ಕಾರಣ. ಇವರು ಅನೇಕ ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ. ಕೃಷ್ಣ ಚಕ್ರವರ್ತಿ ಅವ್ರ ವಿಷಯದಲ್ಲಿ ಎಲ್ಲಿಲ್ಲದ ಉತ್ಸಾಹ, ಹುರುಪು, ಆವೇಶ ಬಂತು ಹೋರಾಟ ಮಾಡೋದಕ್ಕೆ. ಆದರೆ ಅದಿಲ್ಲಿ ಬರಲಿಲ್ಲ. ಯಾಕೆಂದರೆ ಇವರು ಪಕ್ಷಪಾತನ ಅನುಸರಿಸ್ತಾ ಇದ್ದಾರೆ. ಹೀಗೆಲ್ಲ ಹೇಳಿದ್ದೆ. ಅದಕ್ಕೆ ಅವ್ರಿಗೆ ಅಷ್ಟು ಸಿಟ್ಟು ಬಂದಿದೆ ನಮ್ಮ ಮೇಲೆ. ಆದರೆ ತಮಾಷೆ ವಿಷಯ ಏನಂದರೆ, ಬಹಳ ನಾವು ನೋಟ್ ಮಾಡಬೇಕಾಗಿರೋ ವಿಷಯ ಏನಂದರೆ, ನಾನು ಹೇಳಿದ್ದನ್ನು ಅವ್ರು ಅಲ್ಲಗಳೆದಿಲ್ಲ. ಅದೇ ನನಗೆ ಬಹಳ ಮುಖ್ಯವಾದ ಸಂಗತಿ, ಆಸಕ್ತಿದಾಯಕ ಸಂಗತಿ. ಈಗ ನಡೀಲಿಲ್ಲ ಅಂತ ಹೇಳಿಲ್ಲ, ಆಗಿಲ್ಲ ಅಂತ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತಂದರೆ, ಆಗಿದೆ ಅನ್ನೋದು ಅನೇಕರಿಗೆ ಗೊತ್ತಿದೆ. ಅಲ್ಲಿ ನಾನು ಹೇಳಿದ ಸತ್ಯ ಅಂತ ಗೊತ್ತಿದೆ. ಇವರು ಇದನ್ನು ಅಲ್ಲಗಳೆಯಕ್ಕಾಗಲ್ಲ, ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಅದನ್ನು ಅಲ್ಲಗಳೆದಿಲ್ಲ. ಇದನ್ನು ಎಲ್ಲರೂ ಕೂಡ ಮೊದಲನೆಯದಾಗಿ ಗಮನಿಸಬೇಕು. ನಾನು ಹೇಳಿರೋದು ಹಾಕಿದ್ರೆ ಸತ್ಯ ಆ ವಿಡಿಯೋದಲ್ಲಿ. ಇವಾಗ 2ನೇ ಪಾಯಿಂಟಿಗೆ ಬರೋಣ. ಪಕ್ಷದ ರಹಸ್ಯಗಳನ್ನ ನೀವು ಹೇಳಿಬಿಟ್ರಿ, ಬಯಲಾಗೋದು. ಯಾವ ರಹಸ್ಯ ಹೇಳಿದ್ನಪ್ಪ ನಾನು? ನೀವೆಲ್ಲ ನಮ್ಮನ್ನ 2016ರಲ್ಲಿ ಪಕ್ಷ ಬಿಟ್ಟು ಹೋಗೋ ಹಾಗೆ ಅತ್ಯಂತ ಸಂಕಟಮಯ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದ್ರಿ. ನಾವು ಹೊರಗಡೆಗೆ ಬಂದ್ವಿ. ನಮ್ಮ ಮೇಲೆ ದೊಡ್ಡ ತಿಪ್ಪೆ ರಾಶಿಯನ್ನು ಸುರಿದ್ರಿ, ಸುಳ್ಳಾಪಾದನೆಗಳು. ಅವತ್ತು ಕೂಡ ನಾನು ಈ ನಾಯಕ ಹೀಗೆ ಮಾಡ್ದ, ಅವನ ಖಾಸಗಿ ಜೀವನ ಹೀಗೆ ಅಂತ ಹೇಳಿದ್ನ. ಆ ಮನುಷ್ಯರು ಇದರಲ್ಲಿ ತೊಡಗಿದ್ರು, ನಮ್ಮ ಮೇಲೆ ಮಾಡ್ತಕ್ಕಂಥ ಆಪಾದನೆ. ತಮ್ಮ ಜಿಲ್ಲೆನಲ್ಲಿ ಹೋಗ್ಬಿಟ್ಟು ಜನರಲ್ ಬಾಡಿ ಮೀಟಿಂಗ್ ಮಾಡಿ ನಮ್ಮ ಮೇಲೆಲ್ಲ ಆಪಾದನೆ ಮಾಡಿದ್ರು. ಪ್ರತೀಕಾರವಾಗಿ ನಾನು ಇವ್ರ ಖಾಸಗಿ ಬದುಕು ನನಗೆ ಗೊತ್ತು ಅಂತ ಹೇಳಿದ್ನ. ಅವಾಗ ಕೂಡ ಈ ನಾಯಕನಿಗೆ ಗೊತ್ತಿತ್ತು, ಆಗಿನ ರಾಜ್ಯ ಕಾರ್ಯದರ್ಶಿಗೆ
ಪಾಲಿಟ್ ಬ್ಯೂರೋ ಮೆಂಬರ್ಗೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ವಾ ನಾವು ಅವಾಗ ಹೇಳಲಿಲ್ಲ. ಇವ್ರು ಬದಲಾಗಿದ್ರೆ ಸಂತೋಷ, ಇದು ಹಳೇದು ಬಿಟ್ಬಿಡೋಣ ಬಿಟ್ಟಿದ್ವಿ. ಆದರೆ ಯಾವಾಗ ಇವು ಮರುಕಳಿಸ್ತಾ ಇದೆ, ಮಗನ ವಿಷಯದಲ್ಲಿ ಆಪಾದನೆಗಳು ಬಂದಿದೆ, ಮುಚ್ಚಿಟ್ರಿ ಅದೆಲ್ಲ ಜಗಜ್ಜಾಹೀರಾಗಿದೆ, ಮತ್ತೆ ಇವಾಗ ಈ ಮನುಷ್ಯಂದು ಉತ್ತರ ಕರ್ನಾಟಕದ ನಾಯಕನ ಹೊರಗಡೆ ಬಂದಿದೆ. ಹಾಗಿದ್ರೆ ಯಾವ ಪ್ರಕ್ರಿಯೆ ತಪ್ಪು ಹೋಗ್ತಾ ಇದೆ ಅದನ್ನು ಹೇಳಿದ್ವಿ. ಅನ್ಯಾಯ ನಡೆದಿರೋದು ಅಪರಾಧ ಅಲ್ವಾ? ಆ ಅಪರಾಧದ ಬಗ್ಗೆ ಮಾತಾಡೋದು ಹೇಗೆ ಅಪರಾಧ ಆಗುತ್ತೆ? ಅಪರಾಧದ ಬಗ್ಗೆ ಯಾರಾದರೂ ಧೈರ್ಯವಾಗಿ ಮಾತಾಡಿದ್ರೆ, ಅದನ್ನ ಬಹಿರಂಗಗೊಳಿಸಿದ್ರೆ ಜಗತ್ತು ಅವ್ರನ್ನ ಗೌರವಿಸುತ್ತೆ. ನಾವು ನಿಮ್ಗೆ 7-8 ವರ್ಷ ಅವಕಾಶ ಕೊಟ್ಟಿದ್ವಿ ಇದೆಲ್ಲ ತಿದ್ಕೊಳ್ಳೋಕ್ಕಾಗಿದ್ರೆ, ಮಗನ ವಿಷಯದಲ್ಲೇ ಆಗಲಿ, ಆ ನಾಯಕನ ವಿಷಯದಲ್ಲೇ ಆಗಲಿ, ಹಾಗೂ ಇನ್ನೂ ಇಂಥ ಅನೇಕ ಪ್ರಕರಣಗಳು, ಬೇರೆ ಬೇರೆ ರೀತಿಯ ಹೊಂದಾಣಿಕೆಗಳಿವೆ. ಎಷ್ಟೋ ಜನ ಬಂಡವಾಳಗಾರರಾಗಿದ್ದಾರೆ, ಎಷ್ಟೋ ಜನ ಬಡ್ಡಿ ವ್ಯಾಪಾರಗಳು ಮಾಡ್ತಿದ್ದಾರೆ, ಅನೇಕ ಸಂಗತಿಗಳಿವೆ. ಇವುಗಳನ್ನ ಸಕಾಲದಲ್ಲಿ ನೀವು ತಿದ್ದುಕೊಳ್ಳೋಕ್ಕಾಗಿದ್ರೆ ಈ ವಿಷಯಗಳು ಚರ್ಚೆ ಆಗ್ತಿರಲಿಲ್ಲ. ಇವಾಗ ಸಮಾಜದಲ್ಲಿ ಅವೆಲ್ಲ ಚರ್ಚೆ ಆಗ್ತಿದೆ. ನಾವು ಇದನ್ನ ಬಹಿರಂಗವಾಗಿ ಚರ್ಚೆ ಮಾಡಿದ್ವಿ. ಇವಾಗ ನಿಮ್ಮ ಬೇರೆ ಬೇರೆ ಜಿಲ್ಲೆಯ ಸಂಗಾತಿಗಳೇ ಇದನ್ನ ಮಾತಾಡ್ತಿದ್ದಾರೆ, ಹೀಗೆಲ್ಲ ನಡೀತಿದೆ ಅಂತ. ಇದು ಹೇಗೆ ಅನೈತಿಕ ಆಗುತ್ತೆ? ನಾಯಕರು ಏನ್ ಮಾಡಿದ್ದಾರೆ, ಪದೇ ಪದೇ ನಮ್ಮ ಬಗ್ಗೆ ಹೇಳ್ತಾರೆ. 3 ಸರಿ ತಂದಿದ್ದಾರೆ. ತಂದ್ಬಿಟ್ಟು ಅತ್ಯಂತ ಅನೈತಿಕವಾದ ಕೆಲಸ ಈ ರಹಸ್ಯಗಳನ್ನ ಹೇಳ್ಬಿಟ್ರು. ಹೇಗೆ ಅನೈತಿಕ ಆಗುತ್ತೆ? ನಡೆದಿರೋದು ಅನೈತಿಕ. ಈಗ ಇದೇ ಸಂದರ್ಭದಲ್ಲಿ ಹಾಸನದಲ್ಲಿ ಒಂದು ಇಂಥ ಘಟನೆ ನಡೆದಿದೆ. ಘಟನೆ ನಡೆದಿರೋದು ತಪ್ಪ, ಅದ್ರ ಬಗ್ಗೆ ಎಲ್ಲರೂ ಮಾತಾಡೋದು ತಪ್ಪ, ಆ ವಿಷಯದ ಬಗ್ಗೆ ಯಾರಿಗೋ ಗೊತ್ತಿತ್ತಪ್ಪ, ಅವ್ರು ಇವಾಗ ಹೊರಗಡೆ ಬಂದ್ಬಿಟ್ಟು ಸಾಕ್ಷಿ ಹೇಳ್ತಾರೆ, ಈಗ ನಡೀತು ಅಂತ ಹೇಳ್ತಾರೆ. ಅದು ತಪ್ಪ. ಅವ್ರು ಹೇಳ್ತಿರೋದು ಸುಳ್ಳಾದ್ರೆ ತಪ್ಪು, ಸತ್ಯ ಆದ್ರೆ ಹೇಗೆ ತಪ್ಪು? ಅದು ಹೇಗೆ ಅನೈತಿಕ ಆಗುತ್ತೆ? ಪಕ್ಷದ ರಹಸ್ಯಗಳು, ಅಂತ ರಹಸ್ಯಗಳು ಯಾಕೆ ಇರಬೇಕು? ಅವನ್ ಯಾಕೆ ರಹಸ್ಯವಾಗಿ ಇಡಬೇಕು? ಅವು ಹೊರಗಡೆಗೆ ಬರಬೇಕು. ಏನೇ ತಗೊಂಡ್ರು ಕೂಡ ಆಕ್ಷನ್, ಅದನ್ನ ನೇರವಾಗಿ ಹೇಳಬೇಕಲ್ವಾ? ಆದ್ರೆ ನೀವೇನ್ ಮಾಡ್ತಿದ್ದೀರಾ? ಇಡೀ ಭಾಷಣದಲ್ಲಿ ನಿಮ್ಮ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಬೇರೆ 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 ವಿಷಯ ಮಾತಾಡ್ತೀರ. ಆಮೇಲೆ ಹೀಗೆ ಹೇಳಿದ್ದ ಅನೈತಿಕ ಅಂತಂದ್ಬಿಟ್ಟು ಎಲ್ಲರ ಗಮನವನ್ನು ಕೂಡ ಪಕ್ಕಕ್ಕೆ ತಿರುಗಿಸಕ್ಕೆ ನೋಡ್ತಾ ಇದ್ದೀರ. ಇಡೀ ವಿಡಿಯೋದಲ್ಲಿ ನಾನು ನೋಡಿದ್ದೇನು ಅಂತಂದ್ರೆ, ಬಹಳ ಅಸಂಗತವಾಗಿರುವಂತ ನಡವಳಿಕೆ. ಮೌಲ್ಯದ ಬಗ್ಗೆ ಮಾತಾಡ್ತೀರಲ್ಲ. ಮೊದಲು ನಾನು 2 ರಾಜಕೀಯ ಪ್ರಶ್ನೆಗಳ ಬಗ್ಗೆ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ನೀವು ಗಾಂಧಿಯವ್ರನ್ನ ಮತ್ತೆ ಟೀಕೆ ಮಾಡಿದ್ದೀರ. ಹಿಂದೆ ರಾಜ್ಯ ಕಾರ್ಯದರ್ಶಿಯವರು ಗಾಂಧಿ ಬಗ್ಗೆ ಟೀಕೆ ಮಾಡಿ, ಗಾಂಧಿಯವರಿಗೆ ಜನಸಂಪರ್ಕವೇ ಇರಲಿಲ್ಲ, ಜನಗಳ ಜೊತೆ ವಾಸ ಮಾಡಿರಲಿಲ್ಲ, ಹಾಗಂತ ಭಗತ್ ಸಿಂಗ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರು. ನಾನು ಅದನ್ನು ಉಲ್ಲೇಖಿಸಿದೆ, ಯಾವ ಭಾಷಣದಲ್ಲಿ ಏನು ಅಂತ ಉಲ್ಲೇಖಿಸಿ ತೋರಿಸಿ ಅದು ತಪ್ಪು ಅಂತ ಹೇಳಿದೆ. ಇರ್ಫಾನ್ ಹಬೀಬ್ ಅಂತ ಮಹಾನ್ ಇತಿಹಾಸ ತಜ್ಞರನ್ನ ಉಲ್ಲೇಖಿಸ್ಬಿಟ್ಟು ಆ ಪುಸ್ತಕ ತೋರಿಸ್ಬಿಟ್ಟು ಅವರೇ ಹೇಳಿದ್ದಾರೆ ಇದು ತಪ್ಪು ಕಲ್ಪನೆ, ಇದು ಭಗತ್ ಸಿಂಗ್ ಬರ್ದಿದ್ದ ಲೇಖನ ಅಲ್ಲ ಅಂತ ಹೇಳಿದ್ದಾರೆ. ನೀವು ನಿಮ್ಮ ಭಾಷಣದಲ್ಲಿ ಮತ್ತೆ ಅದೇ ತಪ್ಪನ್ನೇ, ಮೇಡಮ್ ರಾಜ್ಯ ಕಾರ್ಯದರ್ಶಿಗಳೇನು ಮಾಡಿದ್ದಾರೆ ತಪ್ಪು ಅದನ್ನೇ ಮಾಡ್ತಿದ್ದೀರಾ. ಆದ್ರೆ ನಮ್ಮನ್ನು ಫೈಟ್ ಮಾಡಕ್ ಬಂದಿದ್ದೀರಾ. ನಮ್ಮನ್ನು ಹೋರಾಡ್ತೀವಿ ಅಂತ ಭಾಷಣ ಮಾಡೋರು ಮೊದಲು ನಾವು ಏನು ಹೇಳಿದ್ವಿ ಅನ್ನೋದನ್ನು ಪೂರ್ತಿ ನೋಡ್ಬೇಕಲ್ವಾ, ಗಮನ ಇಟ್ಟು ನೋಡಿ. ನಾವು ಹೇಳಿದ ಸರಿನಾ ತಪ್ಪ? ನೀವು ಹೋಗಿ ನಾವು ಉಲ್ಲೇಖಿಸಿರೋ ಪುಸ್ತಕಗಳು ತೆಗೆದು ನೋಡ್ಬೇಕಲ್ವಾ, ನೋಡಿಲ್ಲ. ಹೋಗ್ಲಿ, ಇರ್ಫಾನ್ ಹಬೀಬ್ಗಿಂತ ದೊಡ್ಡ ಇತಿಹಾಸಕಾರರು ಯಾರನ್ನಾದ್ರೂ ಉಲ್ಲೇಖಿಸ್ಬಿಟ್ಟು ಹಬೀಬ್ ಹೇಳಿರೋ ತಪ್ಪು ಅಂತ ಹೇಳಿದ್ರೆ ಇಲ್ಲ, ಅಥವಾ ನೀವೇ ಸ್ವತಃ ಅವ್ರಿಗಿಂತ ದೊಡ್ಡ ಇತಿಹಾಸ ತಜ್ಞರ ಹೇಳಕ್ಕೆ ಅಲ್ಲ. ಆದ್ರೆ ಗಾಂಧಿನ ಬೈಯೋದಕ್ಕೆ ಉಪಯೋಗಿಸ್ಬೋದು. ಎಡಪಕ್ಷಗಳನ್ನ ಎದ್ದುವಾತಂತ ಬೈತಾರೆ. ಏನಂತ ಬೈತೀರಿ ನೀವು? ಗಾಂಧಿ ಜೊತೆ ರಾಜಿ ಮಾಡ್ಕೊಂಡ್ಬಿಡ್ತಾರೆ, ಗಾಂಧಿವಾದನ ಅಪ್ಹೋಲ್ಡ್ ಮಾಡ್ತಾರೆ. ಗಾಂಧಿನಲ್ಲಿ ಏನೇನು ದ್ವಂದ್ವಗಳಿತ್ತು ಅದು ಅವ್ರಿಗೆ ಗೊತ್ತೇ ಇಲ್ಲ. ನಿಜವಾಗ್ಲೂ ನಾನು ಈ ರೀತಿ ಒಂದು ಅಭಿವ್ಯಕ್ತಿ ಕೊಟ್ಟರೆ ತಪ್ಪು ತಿಳ್ಕೊಳ್ಬೇಡಿ, ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರ. 1920ರಲ್ಲಿ ಗಾಂಧಿ ಇನ್ನೂ ಅವಾಗ ಸಾರ್ವಜನಿಕ ಬದುಕಿಗೆ ಬರ್ತಾ ಇದ್ದಾರೆ ಭಾರತದಲ್ಲಿ. ಭಾರತಕ್ಕೆ ಬಂದು 4-5 ವರ್ಷ ಆಗಿತ್ತು, ಆದರೆ ಅವ್ರು ತುಂಬ ಕಾಣಿಸ್ಕೊಂಡಿರಲಿಲ್ಲ. ಚಂಪಾರಣ್ ಸತ್ಯಾಗ್ರಹ ಆದಮೇಲೆ ಅವ್ರು ಹೆಚ್ಚು ಎಲ್ರಿಗೂ ಕಾಣಿಸ್ಕೊಂಡಿದ್ರು. ಅಷ್ಟೊತ್ತಿಗಾಗಲೇ ಭಾರತೀಯ ಕಮ್ಯುನಿಸ್ಟ್ ಪಕ್ಷ
ತಾಷ್ಕೆಂಟ್ನಲ್ಲಿ ಹುಟ್ಟುತ್ತಾ ಇದೆ, ಒಂದು ಗ್ರೂಪ್ ಫಾರ್ಮ್ ಆಗಿದೆ. ನಂತರ 25ರಲ್ಲಿ ಭಾರತದ ಒಳಗಡೆ ಫಾರ್ಮ್ ಆಗುತ್ತೆ. 20ರಲ್ಲಿ ಫಾರ್ಮ್ ಆದಮೇಲೆ ತಕ್ಷಣವೇ ನೀವು 21ರ ದಸ್ತಾವೇಜುಗಳು ನೋಡಬೇಕು. ಎಂ.ಎನ್. ರಾಯ್ ಬರೆದಿರುವಂಥ ಲೇಖನಗಳಿದೆ, ಅವ್ರ ಹೆಂಡತಿ ಎವೆಲಿನ್ ರಾಯ್ ಮತ್ತು ಎಂ.ಎನ್. ರಾಯ್ ಬರೆದಿರುವಂಥ ಲೇಖನಗಳಿವೆ. ಬೇರೆ ಬೇರೆ ಲೇಖನಗಳಲ್ಲಿ ಅವಾಗ ಪಾರ್ಟಿ ಕಟ್ಟೋದಕ್ಕೆ ಅಂತ ಬಂದಂಥ ನಾಯಕರು ಗಾಂಧೀಜಿಯವ್ರ ಜೊತೆ ನಾವು ಏನನ್ನು ಒಪ್ಕೊಳ್ತೀವಿ, ಏನನ್ನು ಒಪ್ಕೊಳ್ಳಲ್ಲ ಅಂತ ಟೀಕೆ ಮಾಡಿದ್ದಾರೆ. ಆಮೇಲೆ ಅನೇಕ ಪುಸ್ತಕಗಳು ಬಂದಿದೆ ನೋಡಿ. ಇಂಥದ್ದೊಂದು ಇಂಟ್ರೆಸ್ಟಿಂಗ್ ಪುಸ್ತಕ ಇದೆ, P.C. ಜೋಶಿ ಮತ್ತು ಗಾಂಧಿ ಮಧ್ಯದಲ್ಲಿ ನಡೆದಂಥ ಪತ್ರ ವ್ಯವಹಾರ. ಬಹಳ ಆಸಕ್ತಿದಾಯಕವಾಗಿದೆ, ಬಹಳ ಖುಷಿಯಾಗುತ್ತೆ ನಿಮ್ಗೆ ಓದಕ್ಕೆ. ಅದನ್ನು ಗಾಂಧಿ ಏನೇನು ಟೀಕೆ ಮಾಡ್ತಾರೆ ಕಮ್ಯುನಿಸಂ ಬಗ್ಗೆ, ಕಮ್ಯುನಿಸ್ಟ್ ಪಕ್ಷದ ಬಗ್ಗೆ, ಇವರೇನು ಉತ್ತರ ಕೊಡ್ತಾರೆ ಇಲ್ಲ. ಆಮೇಲೆ ಇದು ಸ್ವಾತಂತ್ರ್ಯ ಪೂರ್ವದ್ದು ಯಂಗ್ ಕಮ್ಯುನಿಸ್ಟ್ ಲೀಗ್ ಅದು. ನಾನು ಇಂಗ್ಲಿಷ್ನಲ್ಲಿ ಇರೋದನ್ನ ಇದನ್ನು ಅಂಡರ್ಲೈನ್ ಮಾಡಿದ್ದೀನಿ, ಕನ್ನಡದಲ್ಲಿ ಅದರ ಅನುವಾದ ಹೇಳ್ತೀನಿ. ಅವ್ರು ಹೇಳ್ತಾರೆ, ಗಾಂಧಿವಾದ ಮತ್ತು ಅವರ ಅಹಿಂಸಾವಾದ ಏನಿದೆ ಅದು ಬಂದಿರೋದು ಭಾರತದ ಕ್ರಾಂತಿಯ ಬಗ್ಗೆ ಬಂಡವಾಳಗಾರರಿಗೆ, ಮಹಾರಾಜರುಗಳಿಗೆ, ಜಮೀನ್ದಾರರಿಗೆ ಇರೋವಂಥ ಭಯದಿಂದ ಅಂತ. ನಾವೇನು ಅನ್ಕೊಂಡಿದ್ವಿ ಪಾರ್ಟಿನಲ್ಲಿದ್ದಾಗ, ನಾವೇ ಫಸ್ಟ್ ಹೇಳಿದ್ದು ದಿ ಥಿಯರಿ ಆಫ್ ನಾನ್ ವೈಲೆನ್ಸ್ ಅಂಡ್ ಗಾಂಧಿಯಿಸಮ್ ವಾಸ್ ಬಾರ್ನ್ ಔಟ್ ಆಫ್ ದಿ ಮಾರ್ಟಲ್ ಫಿಯರ್ ಆಫ್ ಇಂಡಿಯನ್ ರೆವಲ್ಯೂಷನ್. ಹೀಗೆಲ್ಲ ನಮ್ಗೆ ಹೇಳಿ ನಂಬಿಸಿದ್ರಿ ನೀವು. ವಾಸ್ತವ ಅಲ್ಲ, ಬಹಳ ಜನ ಅದನ್ನು ಹೇಳಿದ್ದಾರೆ. ಎಂ.ಎನ್. ರಾಯ್ ಪುಸ್ತಕ ಫ್ಯಾಸಿಸಮ್ ಬಗ್ಗೆ, ಗಾಂಧಿ ಬಗ್ಗೆ ಎಂಥ ಟೀಕೆ ಇದೆ. ಅವರು ಸಂಸ್ಥಾಪಕರಲ್ಲೊಬ್ಬರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾಗೆ. ಅವರೇ ಹೇಳ್ತಾ ಇರೋದು ಗಾಂಧಿವಾದ ಅಂತಂದರೆ ಸೈದ್ಧಾಂತಿಕವಾಗೋದು ಫ್ಯಾಸಿಸಮ್ಮಿಗೆ ಬುನಾದಿ ಅಂತ. ನಾನು ಎಂ.ಎನ್. ರಾಯ್ ಅನೇಕ ತೀವ್ರಗಾಮಿ ವಿಚಾರಗಳನ್ನು ಒಪ್ಪೋದಿಲ್ಲ, ಆದರೆ ಈ ತೀರ್ಮಾನ ನಾವು ಮಾಡಿದ್ರು ಅನ್ನೋದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. E.M.S. ನಂಬೂದ್ರಿಪಾದವರು ಮಹಾತ್ಮ ಅಂಡಿಸಿಸಮ್, ಗಾಂಧಿ ಅಂಡಿಸಿಸಮ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ನೀವು ಅದನ್ನು ಓದಿದ್ದೀರಾ? ಯಾರು ಹೇಳಿದ್ ಗಾಂಧಿ ಬಗ್ಗೆ ಟೀಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು? ಡಾಂಗೆ ಅವ್ರದ್ದೊಂದು ಪುಸ್ತಕ ಇದೆ, ಲೆನಿನ್ ವರ್ಸಸ್ ಗಾಂಧಿ ಅಂತ. ಬಹಳ ಅರ್ಲಿ ಬುಕ್ ಅದು, ಬಹಳ ಹಿಂದೆನೆ ಬರೆದಿದ್ದ ಪುಸ್ತಕ. ಗಾಂಧಿ ಬಗ್ಗೆ ಸಿವಿಯರ್ ಟೀಕೆ ಇದೆ ಅದರಲ್ಲಿ. ಯಶ್ಪಾಲ್ ಅವರು ಗಾಂಧಿವಾದ ಒಂದು ಶವ ಪರೀಕ್ಷೆ ಅಂತ ಪುಸ್ತಕ ಬರೆದಿದ್ದಾರೆ. ಖ್ಯಾತ ಲೇಖಕ ಮತ್ತು ಎಡಪಂಥೀಯ ಭಗತ್ ಸಿಂಗ್ ಜೊತೆಲಿದ್ದರು. ನಂತರ ಅವರು CPI ಜೊತೆನಲ್ಲಿ ಬಹಳ ಆಪ್ತವಾಗಿ ಮೂವ್ ಮಾಡಿದ್ರು. ನಾನು ಹೆಸರಿಸ್ತಿರೋದು 5-6 ಪುಸ್ತಕ, ಬಟ್ ನೀವು ಹೋಗಿ ನೋಡಿದ್ರೆ ಅಸಂಖ್ಯಾತ ಪುಸ್ತಕಗಳು ಗಾಂಧಿವಾದವನ್ನು ಡಿಸೆಕ್ಟ್ ಮಾಡಿರೋದಿದೆ. ಯಾವ ಎಡಪಕ್ಷ ಗಾಂಧಿಯವರ ಬ್ರಹ್ಮಚರ್ಯದ ಪರಿಕಲ್ಪನೆಯನ್ನು ಒಪ್ಪಿದೆ? ಯಾವುದು ಅಹಿಂಸಾವಾದನ ಒಪ್ಪಿದೆ? ಯಾವ ಪಕ್ಷ ಒಪ್ಪಿದೆ ಹೇಳಿ? ಗಾಂಧಿಯವರ ಗುಡಿ ಕೈಗಾರಿಕೆ ಯಾರು ಒಪ್ಪಿದ್ದಾರೆ ಹೇಳಿ? ಗಾಂಧಿಯವರದು ರಾಮರಾಜ್ಯ ಪರಿಕಲ್ಪನೆ ಯಾರು ಒಪ್ಪಿದ್ದಾರೆ? ಗಾಂಧಿಯವರ ಯಾವ ಪರಿಕಲ್ಪನೆಯನ್ನ ಯಾವ ಎಡಪಕ್ಷ ಒಪ್ಪಿದೆ ಅಂತ ಹೇಳ್ದಿರಾ ನೀವು ಮಾತಾಡ್ತಿದ್ದೀರಾ ಅಂತಂದ್ರೆ, ಇದು ನಿಜವಾಗ್ಲೂ ಕೂಡ ಜವಾಬ್ದಾರಿಯುತವಾದಂಥ ಒಬ್ಬ ನಾಯಕ ಮಾಡತಕ್ಕಂಥ ಸೂಕ್ತವಾದಂಥ ಭಾಷಣ ಆಗೋದಿಲ್ಲ. ಅದರಲ್ಲೂ ಎಡಪಕ್ಷಗಳ ಬಗ್ಗೆ ನೀವು ಅವ್ರ ಜೊತೆನಲ್ಲಿ ಒಕ್ಕೂಟ ಹೋರಾಟದಲ್ಲಿದ್ದೀರಾ. ನಾಳೆ ಅವ್ರನ್ನ ಕಾಮ್ರೇಡ್ ಅಂತ ಕರೀತೀರಾ, ಅವ್ರ ಜೊತೆ ಹೋರಾಡ್ತೀರಾ. ಮಾತಿಗೆ ಮುಂಚೆ ನಾವು ಎಲ್ಲರಿಗೂ ಕರೆಯನ್ನು ಕೊಡುತ್ತಿದ್ದೇವೆ ಅಂತ ಹೇಳ್ತೀರಾ. ಹೇಗೆ ಅವರೆಲ್ಲ ನಿಮ್ಮ ಜೊತೆನಲ್ಲಿ ಬರ್ತಾರೆ? ಹೇಗೆ ಸಂತೋಷದಿಂದ ಅವ್ರು ನಿಮ್ಮ ಜೊತೆನಲ್ಲಿ ವ್ಯವಹರಿಸ್ತಾರೆ? ಒಗ್ಗಟ್ಟಿಗೆ ಮೂಲ ಇರೋದನ್ನೇ ಪರಸ್ಪರ ವಿಶ್ವಾಸ, ನಂಬಿಕೆ, ಪ್ರೀತಿ, ಸ್ನೇಹ. ಇದರ ಅರ್ಥ ನೀವು ಅವ್ರ ಜೊತೆ ವಾದ ಮಾಡಬಾರ್ದು ಅಂತಲ್ಲ, ಸೈದ್ಧಾಂತಿಕ ಚರ್ಚೆ ಮಾಡಬಾರ್ದು ಅಂತಲ್ಲ, ಜನಗಳ ಎದುರುಗಡೆನೂ ಸೈದ್ಧಾಂತಿಕ ಚರ್ಚೆ ಮಾಡಬಾರ್ದು ಅಂತಲ್ಲ. ಆದರೆ ಮಾಡೋಕ್ಕೊಂದು ವಿಧಾನ ಇಲ್ವೇ? ಇವ್ರನ್ನ ಟೀಕ್ಸಿ, ಇಂಥ ಪುಸ್ತಕದಲ್ಲಿ ಹೇಳಿದ್ದಾರೆ, ಇಂಥವ್ರು ಹೇಳಿದ್ದಾರೆ, ಇಷ್ಟನೇ ಪುಟದಲ್ಲಿ ಹೇಳಿದ್ದಾರೆ, ಹೇಳ್ಬಿಟ್ಟು ಹೇಳಿ. ಇಂಥ ಬೀಸು ಹೇಳಿಕೆಗಳನ್ನು ಕೊಟ್ಟರೆ ಹೇಗೆ? ಇದು ಈ ಭಾಷಣದಲ್ಲಿರತಕ್ಕಂಥ ಟೊಳ್ಳುತನ. ಬೇರೆಯವರಿಗೆ ನೈತಿಕತೆ ಉಪದೇಶ ಮಾಡ್ತೀರಲ್ಲ. ಮಹಾತ್ಮ ಗಾಂಧಿ ಅಂತ ಮನುಷ್ಯನ ಟೀಕೆ ಮಾಡುವಾಗ ಯಾವ ರಾಜಕೀಯ ನೈತಿಕತೆ ತೋರಿಸಿದ್ದೀರಾ ನೀವು? ಭಗತ್ ಸಿಂಗ್ ಹೇಳದೇ ಇರೋ ಮಾತನ್ನು ಹೇಳ್ತಿದ್ದೀರಲ್ಲ, ಇದು ಎಷ್ಟು ನೈತಿಕವಾಗಿ ಸರಿ? CPM ಬಗ್ಗೆ ಟೀಕೆ ಮಾಡುವಾಗ ಅವ್ರು ಎಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅಂತ ಹೇಳ್ತೀರಾ, ಅದ್ರ ಬಗ್ಗೆ ಒಂದು ರೀತಿ ಕುರುಡುತನದ ದ್ವೇಷವನ್ನು ಸೃಷ್ಟಿಸ್ತೀರಲ್ಲ ನೀವು ಕೇಡರ್ಗಳಲ್ಲಿ, ಸರಿನಾ? ಶಿವದಾಸ್ ಘೋಷ್ ಏನು ಹೇಳ್ತಿದ್ರು ಬೇರೆ ಎಡಪಕ್ಷಗಳ ಬಗ್ಗೆ? ಅವರು ಕೇಡರ್ಸ್ನ ಎಜುಕೇಟ್ ಮಾಡ್ತಾ ಇಲ್ಲ, ಫೆನಾಟಿಕ್ ಮಾಡ್ತಾ ಇದ್ದಾರೆ, ಅಂಧಶ್ರದ್ಧೆ ಕಾಲಾಳುಗಳನ್ನಾಗಿ ಮಾಡ್ತಾ ಇದ್ದಾರೆ, ಚಿಂತನಾಪರ ಸಂಗಾತಿಗಳನ್ನಾಗಿ ರೂಪಿಸ್ತಿಲ್ಲ ಅಂತ ಟೀಕೆ ಮಾಡಿದ್ರಲ್ವಾ? ನೀವೇನು ಮಾಡ್ತಿದ್ದೀರಿ? ನೀವು ನಿಮ್ಮ ಕೇಡರ್ಗಳ ವೈಚಾರಿಕ ಮಟ್ಟವನ್ನು ಮೇಲೆತ್ತೋ ಹಾಗೆ ಭಾಷಣ ಮಾಡಬೇಕು. ಇದು ಬೈಗಳ ಭಾಷಣ ಅಲ್ಲ, ಇದು ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು.
ಪಾಲೆಮಿಕ್ಸ್ ಅಂದ್ರೇನು? ಪಾಲೆಮಿಕ್ಸ್ ಇನ್ ನೈತಿಕತೆ ಅಂದ್ರೇನು? ನೀವು ಯಾರನ್ನ ಖಂಡಿಸ್ತಿದ್ದೀರಾ ಆ ವಿರೋಧಿನ ನೀವು ಸರಿಯಾಗಿ ಉಲ್ಲೇಖಿಸಬೇಕು, ಅದಕ್ಕೆ ಅತ್ಯುತ್ತಮವಾದ ಅರ್ಥವನ್ನು ಕೊಡಬೇಕು, ಕೊಟ್ಟು ನಂತರ ಅದು ಯಾಕೆ ತಪ್ಪು ಅನ್ನೋದನ್ನು ವಿವರಿಸಬೇಕು. ಆಗ ನಿಮ್ಮ ಕೇಡರ್ ಮಟ್ಟಗಳು ಮೇಲಕ್ಕೆ ಹೋಗುತ್ತೆ, ನಿಮ್ಮ ಮಟ್ಟ ಮೊದಲು ಮೇಲಕ್ಕೆ ಹೋಗುತ್ತೆ. ಓದ್ದಿರ ಟೀಕೆ ಮಾಡಿದ್ರೆ, ಉಲ್ಲೇಖಿಸ್ದಿರ ಟೀಕೆ ಮಾಡಿದ್ರೆ, ನೀವೇ ಸ್ವತಃ ಸೈದ್ಧಾಂತಿಕವಾಗಿ ಎಕ್ವಿಪ್ ಆಗದೆ ಇದ್ರೆ ನೀವು ಹೇಗೆ ಬೆಳೀತೀರಾ? ಈ ಪ್ರಶ್ನೆಯನ್ನ ನಾನು ಪದೇ ಪದೇ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ. ನೀವು 40 ವರ್ಷದ ಹಿಂದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾಗ ನಾನು ನಿಮ್ಮನ್ನು ಮೆಚ್ಕೊಂಡಿದ್ದೀನಿ, ಹೃದಯಾಂತರಾಳದಿಂದ ನಾಯಕ ಅಂತ ಕರೆದಿದ್ದೀನಿ, 4 ಜನದ ಎದುರುಗಡೆ ಎತ್ತಿ ಹಿಡ್ತಿದ್ದೀನಿ. ಬರೀ ನೀವು ನಿಮ್ಮ ಪ್ರತಿಭೆಯಿಂದ ನಾಯಕರಾದವರಲ್ಲ, ಅನೇಕ ಸಹೋದ್ಯೋಗಿಗಳು ನಿಮ್ಮನ್ನ ಮೆಚ್ಕೊಂಡು ನಿಮ್ಮನ್ನ ಮುಂದೆ ಇಟ್ಟು ತಾವು ಹಿಂದಕ್ಕೆ ಸರಿದ್ರು, ಆದ್ರಿಂದ ನಾಯಕರಾದ್ರಿ ನೀವು. ಇವತ್ತು ಗಾಢ ವಿಷಾದದಿಂದ ನಾನು ಹೇಳಬೇಕಾಗ್ತಿದೆ, ಬೆಳೀತಿಲ್ಲ, ನೀವು ತಪ್ಪುಗಳನ್ನು ಮಾಡ್ತಾ ಇದ್ದೀರಾ. ಈ ಟೀಕೆಯನ್ನು ನೀವು ಸರಿಯಾಗಿ ತಗೊಳಕ್ಕಾದ್ರೆ ಈಗಲೂ ಕೂಡ ಕೊಳಕು ಹೊರಗಡೆ ಹೋಗುತ್ತೆ. ಆ ದೃಷ್ಟಿಯಿಂದ ನೀವು ನಮ್ಮ ಬಗ್ಗೆ ಪದೇ ಪದೇ ಟೀಕೆ ಮಾಡ್ತೀರಿ. ಟೀಕೆ ಮಾಡ್ತಾ ಏನು ಹೇಳ್ತೀರಿ ನೀವು? ಒಂದು ಮಾತನ್ನು ನಾನು ಆಗಲೇ ಹೇಳಿದೆ, ರಹಸ್ಯಗಳ ಬಗ್ಗೆ ಮಾತಾಡ್ಬಿಟ್ಟು ಅಂತ ತುಂಬ ಕೋಪದಿಂದ ಹೇಳ್ತಾರೆ, ಅದು ತಪ್ಪು. ಆಮೇಲೆ ನೀವು ಹೇಳ್ತೀರಿ ಪಕ್ಷ ಬಿಟ್ಟು ಹೋದವ್ರು ಸುಮ್ಮನಿರ್ಬೇಕು, ಪಕ್ಷದ ವಿರುದ್ಧ ಯಾಕೆ ಮಾತಾಡಬೇಕು? ಪಕ್ಷಕ್ಕೆ ತನ್ನನ್ನು ತಾನು ಸರಿಪಡಿಸ್ಕೊಳ್ಳೋದು ಗೊತ್ತಿದೆ, ಇದು ಕಮ್ಯುನಿಸ್ಟ್ ಪಕ್ಷ, ಆದ್ರಿಂದ ಇವರೆಲ್ಲ ನಮ್ಮ ವಿರುದ್ಧ ಮಾತಾಡ್ತಾರೆ. ಇದು ಯಾವ ಕಮ್ಯುನಿಸಮ್ ಇದು? ಯಾರು ಹೇಳ್ಕೊಟ್ರು ನಿಮಗೆ? ಪಕ್ಷ ತನ್ನನ್ನು ತಾನು ಕರೆಕ್ಟ್ ಮಾಡ್ಕೊಳ್ಳುತ್ತೆ, ಅದರಿಂದ ಬೇರೆಯವರು ಹೇಳ್ತಾರೆ ಪಕ್ಷ ಬಿಟ್ಟು ಹೋದವ್ರು ಸುಮ್ಮನಿರ್ಬೇಕು. ಏನು ವಾದ ಇದು? ಪಕ್ಷ ಬಿಟ್ಟು ಹೋದವ್ರು ಯಾಕೆ ಸುಮ್ಮನಿರ್ತಾರೆ? ಶಿವದಾಸ್ ಘೋಷ್ RSP ಬಿಟ್ಬಿಟ್ಟು ಬಂದ್ಬಿಟ್ಟು ಸುಮ್ಮನಾದ್ರ? ಲೆನಿನ್ RSDLP ಇಂದ ಹೊರಗಡೆ ಬಂದ್ಬಿಟ್ಟು ಹಳೆ ಪಕ್ಷ ಟೀಕೆ ಮಾಡೋದು ನಿಲ್ಸಿದ್ರ? ಮಾರ್ಕ್ಸು ಎಷ್ಟೊಂದು ಜನದ ಜೊತೆನಲ್ಲಿ ಕೆಲಸ ಮಾಡಿದ್ರು, ಬಾಕುನಿನ್ ಜೊತೆ ಕೆಲಸ ಮಾಡಿದ್ರು, ಪ್ರೌಢನ್ ಜೊತೆ ಕೆಲಸ ಮಾಡಿದ್ರು, ಎಷ್ಟೊಂದು ಜನದ ಜೊತೆ ಕೆಲಸ ಮಾಡಿದ್ರು, ಪ್ರತಿಯೊಬ್ಬರ ವಿರುದ್ಧನೂ ಪಾಲೆಮಿಕ್ಸ್ ಮಾಡಿದ್ರು. ನೀವೇ ನಮ್ಗೆ ಹೇಳ್ಕೊಟ್ರಿ ಇದೆಲ್ಲ ಪಾಲೆಮಿಕ್ಸು ಮಾಡಬೇಕು ಅಂತ. ನಿಮ್ಮ ಭಾಷಣದಲ್ಲಿ ಹೇಳ್ತೀರಾ ಅವರಿಗೆ ಕ್ಯಾಪಿಟಲಿಸಮ್ ಅಲ್ಲ ಶತ್ರು, ನಾವು ಶತ್ರು ಅಂತ ಆಕ್ರೋಶದಿಂದ ಹೇಳ್ತೀವಿ. ಹಿಂದೆ ನಾವು ಪಕ್ಷಕ್ಕೆ ಸೇರಿದಾಗ ನಾವೆಲ್ಲ ಚಿಕ್ಕ ಹುಡುಗರು CPI CPM ಬಹಳ ಟೀಕೆ ಮಾಡಿದಾಗ ಅವ್ರ ನಾಯಕರಲ್ಲಿ ಕೆಲವರು ನಮ್ಗೆ ಹೇಳಿದ್ರು, ಯಾಕೆ ನಮ್ಮನ್ನು ಇಷ್ಟು ಬೈತೀರಾ ನೀವು? ಕಾಂಗ್ರೆಸ್ನ ಬೈಯಲ್ಲ, ಕ್ಯಾಪಿಟಲಿಸಮ್ನ ಬೈಯಲ್ಲ. ನಾವು ಬಂದು ನಮ್ಮ ನಾಯಕರಿಗೆ ಕೇಳಿದ್ವಿ. ನಮ್ಮ ನಾಯಕರು ಏನು ಹೇಳಿದ್ರು? ಹೋಗಿ ಲೆನಿನ್ ಅವರ 42 ಸಂಪುಟಗಳ ಅವರ ಕೃತಿಗಳನ್ನು ನೋಡಿ, ಅದರಲ್ಲಿ ರಷ್ಯಾದ ಝಾರ್ಡನ್ನ ಎಷ್ಟು ಬೈದಿದ್ದಾರೆ, ಕ್ಯಾಪಿಟಲಿಸಮ್ನ ಎಷ್ಟು ಬೈದಿದ್ದಾರೆ. ಅವ್ರು ಬೈದಿರೋದೆಲ್ಲ ಮೆನ್ಶೆವಿಕ್ರನ್ನ, ಸೋಷಿಯಲಿಸ್ಟ್ ರೆವಲ್ಯೂಷನರಿಗಳನ್ನ, ನರೋದ್ನಿಕರನ್ನ, ಪಕ್ಷದಲ್ಲಿ ಆಗ್ತಾ ಇರುವಂಥ ತಪ್ಪುಗಳನ್ನ ಅಂತ ಹೇಳಿದ್ರಿ ನೀವು. ಈಗ ನಾವು ನಿಮ್ಮ ಟೀಕೆ ತೋರಿಸಿದ ತಕ್ಷಣ ಕ್ಯಾಪಿಟಲಿಸಮ್ ಬೈರಿ ಅಂತ ಹೇಳ್ತೀರಿ, ಸುಮ್ಮನಿರಿ ಅಂತ ಹೇಳ್ತೀರಿ. ಪಾರ್ಟಿ ಬಿಟ್ಟು ಹೋದ್ಮೇಲೆ ನೀವೆಲ್ಲಾದ್ರೂ ದೇಶಾಂತರ ಹೋಗಿ ಬಾಯಿ ಮುಚ್ಕೊಂಡಿರಿ ಅಂತ ಹೇಳ್ತೀರಿ. ಬಹಳ ಜನ ಹೋಗಿದ್ದಾರೆ. ನಾವು ಹೋಗಲ್ಲ, ನಾವು ಮಾತಾಡೋದು ನಿಲ್ಸಲ್ಲ. ನಾವು ಅನೈತಿಕವಾಗಿರೋದು ಏನೂ ಮಾಡಿಲ್ಲ. ತಪ್ಪನ್ನ ಮುಚ್ಚಿಡೋದು ಅನೈತಿಕತೆ. ಅನೈತಿಕತೆ ನಡೆದಿದೆ ಅನ್ನೋದನ್ನ ಬಹಿರಂಗವಾದ ಹೋರಾಟಕ್ಕೆ ತರದೆ ನೈತಿಕತೆ, ಅದನ್ನು ಮಾಡಿದ್ದೀವಿ. ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ನೈತಿಕತೆ ಬಗ್ಗೆ ನೀವು ಮಾತಾಡ್ತೀರಲ್ವಾ? ಹಾಗಿದ್ರೆ ಕೃಷ್ಣ ಚಕ್ರವರ್ತಿಯವರು ತಪ್ಪು ಮಾಡಿದ್ರು ಅಂತ 2012ರಲ್ಲೇ ನಿಮಗೆ ಗೊತ್ತಾಗಿತ್ತು. 16ರವರೆಗೂ ಕೂಡ ಅದ್ರ ಬಗ್ಗೆ ಮಾತಾಡಿಲ್ಲ, ಹೋರಾಟ ಮಾಡಿಲ್ಲ. ಅದು ಯಾವ ನೈತಿಕತೆ? 16ರಲ್ಲಿ ನಿಮ್ಮ ಮಗನ ಬಗ್ಗೆ ಕೃಷ್ಣ ಚಕ್ರವರ್ತಿಯವರು ಟೀಕೆ ಮಾಡ್ತಿದ್ದಾರೆ, ಹೋರಾಡ್ತಿದ್ದಾರೆ ಅಂದಾಗ ಅದನ್ನು ಇಶ್ಯೂ ಮಾಡ್ತೀರಾ. ಅದು ಯಾವ ನೈತಿಕತೆ? ಇರಲಿ ಬಿಡಿ. ಇವಾಗ ನೀವು ಇನ್ನೊಂದು ನೈತಿಕತೆ ಹೇಳ್ತಿದ್ದೀರಲ್ಲ, ರಹಸ್ಯಗಳನ್ನ ಕಾಪಾಡಬೇಕು ಹಾಗೆ ಹೀಗೆ ಅಂತ. ನಿಮಗೆ ಗೊತ್ತಾದ ರಹಸ್ಯವನ್ನ ನೀವು ನೇರವಾಗಿ ನಿಮ್ಮ ನಾಯಕರ ಹತ್ರ ಮಾತಾಡಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಹೋಗಿ ಕೃಷ್ಣ ಚಕ್ರವರ್ತಿ ಅವ್ರನ್ನೇ ನೇರವಾಗಿ ಯಾಕೆ ತಪ್ಪು ಮಾಡಿದ್ರಿ ಅಂತ ಕೇಳಬೇಕಾಗಿತ್ತು. ನೀವು ಯಾಕೆ ಹೋಗಿ ಸಾಧಾರಣ ಸದಸ್ಯರು, ಒಬ್ಬ ಆರ್ಡಿನರಿ ಮೆಂಬರ್, ಅಪ್ಲಿಕೆಂಟ್ ಮೆಂಬರ್, ಅವ್ರನ್ನ ಕೂಡಿಸ್ಕೊಂಡು ಮಾತಾಡಿದ್ರಿ? ಆ ಘಟನೆಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನೀವು ಯಾಕೆ ಎಲ್ಲರನ್ನೂ ಅವ್ರ ವಿರುದ್ಧ ಎತ್ತು ಕಟ್ಟಿದ್ರಿ?
ಯಾಕೆ ಒಂದು ಒಳಸಂಚನ್ನ ನಡೆಸಿದ್ರಿ ಅಲ್ಲಿ? ಇದು ಯಾವ ನೈತಿಕತೆ? ಅದೇ ಸಂದರ್ಭದಲ್ಲಿ ಯಾರ್ಯಾರು ನಿಮ್ಮ ಮಗನ್ನ ಪ್ರಶ್ನಿಸ್ತಾ ಇದ್ವಿ, ನಮ್ಮಂಥವ್ರನ್ನೆಲ್ಲ ಹೊರಗಡೆ ತಳ್ಳಬೇಕು ಅಂತಂದ್ಬಿಟ್ಟು ನಾವು ಯಾವ ಸೆಂಟರ್ನಲ್ಲಿ ವಾಸ ಮಾಡಿ ಆ ಹುಡುಗರುಗಳನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಒಬ್ಬರಾದ್ಮೇಲೆ ಒಬ್ರು ತಲೆಗೆ ತಿಕ್ಕದಲ್ಲ. ಫಸ್ಟು ಹೆಂಡತಿ ತಲೆಗೆ ತಿಕ್ಕೋದು, ಹೆಂಡತಿ ಮೂಲಕ ಗಂಡನ ತಲೆಗೆ ತಿಕ್ಕೋದು, ಯಾರ್ಯಾರು ಯಾವಾಗ ಮಾಡಿದ್ದೀರ ನಾನು ಬೇಕಿದ್ರೆ ಹೇಳ್ತೀನಿ. ಅದು ಯಾರನ್ನ ನೀವು 1.5 ವರ್ಷ ಮುಂಚೆನೆ ತಲೆಗೆ ತಿಕ್ಕಿದ್ರಿ, ಯಾರಿಗೆ ಏಪ್ರಿಲ್ ತಿಂಗಳಲ್ಲಿ ತಿಕ್ಕಿದ್ರಿ, ಮೇ ತಿಂಗಳಲ್ಲಿ ಯಾರಿಗೆ ತಿಕ್ಕಿದ್ರಿ, ಜೂನ್ ತಿಂಗಳಲ್ಲಿ ಯಾರು ತಲೆ ತಿಕ್ಕಿದ್ರಿ, ಜುಲೈನಲ್ಲಿ ಏನು ಮಾಡಿದ್ರಿ ಗೊತ್ತಿದೆ ನನಗೆ, ಎಲ್ರಿಗೂ ಗೊತ್ತಿದೆ. ಅದರ ಭಾಗವಹಿಸಿದವರು ಒಂದು 15-20 ಜನ ಇದ್ರಲ್ಲಿ ಎಲ್ರಿಗೂ ಗೊತ್ತಿದೆ ನೀವೇನೇನು ಮಾಡಿದ್ರಿ ಅಂತ. ಇದನ್ನು ನೀವು ಅಲ್ಲಗಳಿತೀರಾ? ಇದು ನೈತಿಕತೆನಾ? ಇದು ನಾನು ಇನ್ನೂ ಪ್ರಶ್ನೆ ಕೇಳ್ತೀನಿ. ಈಗ ಈ ಉತ್ತರ ಕರ್ನಾಟಕದ ಮನುಷ್ಯ ತಪ್ಪು ಮಾಡಿದ್ದಾರೆ, ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ. ಇದು ಇವಾಗ ಎಲ್ರಿಗೂ ಗೊತ್ತಾ. ಇದನ್ನ ನಾನು ಹಳೆ ವಿಡಿಯೋದಲ್ಲಿ ಕೇಳಿದ್ದೀನಿ, ಇವಾಗ ಮತ್ತೆ ಕೇಳ್ತೀನಿ. ಯಾಕೆ ಕೇಳ್ತೀನಿ ಅಂದರೆ, ನೀವು ಚರ್ಚೆಯ ದಾರಿ ತಪ್ಪಿಸೋದಕ್ಕೆ ನಾವು ಅನೈತಿಕ ಅಂತ ಹೇಳ್ತೀವಿ. ಅದಕ್ಕೆ ನಾನು ಇವಾಗ ನೈತಿಕತೆ ದೃಷ್ಟಿಯಿಂದನೇ ಕೇಳ್ತೀನಿ. ಒಬ್ಬ ಮನುಷ್ಯ ತಪ್ಪು ಮಾಡ್ತಿದ್ದಾಗ ಅದನ್ನು ಸರಿಪಡಿಸೋದು ಬಿಟ್ಬಿಟ್ಟು ನೀವು ಮುಚ್ಚಿಟ್ರಲ್ಲ, ಅದು ಯಾವ ನೈತಿಕತೆ? ಇವತ್ತು ಆತ ಬಿದ್ದು ಹೋಗಿದ್ರೆ ಅದರಲ್ಲಿ ನಿಮ್ಮ ಜವಾಬ್ದಾರಿ ಇಲ್ವಾ? ಆತನ ಕುಟುಂಬಕ್ಕೆ ಇದರಿಂದ ಬಹಳ ನೋವಾಗಿದೆ, ನಿಮ್ಮ ಜವಾಬ್ದಾರಿ ಇಲ್ವಾ? ಆತ 4 ಜಿಲ್ಲೆನಲ್ಲಿ ನಾಯಕ ಆಗಿ ಓಡಾಡೋದಕ್ಕೆ ಬಿಟ್ಟಿದ್ದೀರಿ ನೀವು, ನೀವೇ ನಾಯಕ ಮಾಡಿದ್ರಿ 4 ಜಿಲ್ಲೆನಲ್ಲಿ. ಈಗ 4 ಜಿಲ್ಲೆನಲ್ಲೂ ಕೂಡ ಕಾಮ್ರೇಡ್ರಿಗೆ ಹತಾಶೆ ಬರುತ್ತೆ. ಅದಕ್ಕೆ ನೀವು ಜವಾಬ್ದಾರರಲ್ವಾ? ನೀವು ಮುಚ್ಚಿಟ್ಟಿದ್ದು ತಪ್ಪಲ್ವಾ? ರಾಜ್ಯ ಸಮಿತಿನಲ್ಲಿ ಇದನ್ನೆಲ್ಲ ಬಹಿರಂಗವಾಗಿ ಚರ್ಚೆಗೆ ತರಬೇಕಲ್ವಾ? ಯಾಕಿದು ಒಬ್ಬರೋ ಇಬ್ಬರೋ ನಾಯಕರ ಮಧ್ಯದಲ್ಲಿರಬೇಕು? ಒಬ್ಬ ನಾಯಕನಲ್ಲಿ ಅಧಃಪತನ ಬರ್ತಾ ಇದೆ ಅಂತಂದ್ರೆ ಅದು ಮೊಟ್ಟ ಮೊದಲನೆಯದ ಸಮಿತಿನಲ್ಲಿ ಚರ್ಚೆ ಆಗಬೇಕು. ಆಮೇಲೆ ಎಲ್ಲ ಸಂಗಾತಿಗಳ ಮಧ್ಯದಲ್ಲೂ ನಡೆದಿದ್ದೇನು ಅಂತ ಹೇಳಬೇಕು. ಅದನ್ನ ಹೇಳಿದಿನ ಮುಚ್ಚಿಟ್ಟಿದ್ದು ಅದು ಅನೈತಿಕ ಅಲ್ವಾ? ಅದು ಜನತಾಂತ್ರಿಕ ರೀತಿ ರಿವಾಜುಗಳಿಗೆ ವಿರುದ್ಧ ಅಲ್ವಾ? ಆಯ್ತು, ನಾವು ಬಿಟ್ಟು ಬಂದ ಮೇಲೆ ಅದನ್ನ ಇನ್ನೂ ದೊಡ್ಡ ದೊಡ್ಡ ನಾಯಕ ಮಾಡಿದ್ರೆ ಅದು ನಿಮ್ಮ ಜವಾಬ್ದಾರಿ ಅಲ್ವಾ? ಅದು ಯಾಕೆ ಮಾಡಿದ್ರಿ? ಕೇಂದ್ರ ಸಮಿತಿಗೆ ಮತ್ತೆ ಪಾಲಿಟ್ ಬ್ಯೂರೋಗೆ ಈ ಮನುಷ್ಯ ಹೀಗಾಗಿದ್ದಾನೆ ಅನ್ನೋದನ್ನ ಗಮನಕ್ಕೆ ತಂದ್ರ ನೀವು? ತಂದ ಮೇಲೂ ಅವರವರನ್ನ ಸ್ಟಾಫ್ ಮೆಂಬರ್ ಮಾಡಿದ್ರ? ಕಂಟ್ರೋಲ್ ಕಮಿಷನ್ ಮೆಂಬರ್ ನೀವೆಲ್ಲ ಹೋಗಿ ಹೇಳಿದ್ದೀರಾ ಜನರಲ್ ಸೆಕ್ರೆಟರಿಗೆ, ಕೇಂದ್ರ ಸಮಿತಿಗೆ, ಪಾಲಿಟ್ ಬ್ಯೂರೋಗೆ, ಆದ್ರೂ ಅವ್ರು ಮಾಡಿದ್ರ? ನಾನು ನಂಬಲ್ಲ. ಇದು ನೀವು ಇದನ್ನೆಲ್ಲ ಮುಚ್ಚಿಟ್ಟಿದ್ದೀರಾ, ನೀವು ಮುಚ್ಚಿಟ್ಟಿದ್ದೀರಾ, ಈಗಿನ ರಾಜ್ಯ ಕಾರ್ಯದರ್ಶಿಗಳು ಮುಚ್ಚಿಟ್ಟಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಯಾತಿಗೆ ಮುಚ್ಚಿಟ್ರಿ? ಅವ್ರು ನಿಮ್ಗೆ ನೆಂಟ್ರು ಅಂತನಾ? ಹಾಗಿದ್ರೆ ಮುಂದಿನ ಪ್ರಶ್ನೆ ಕೇಳ್ತೀನಿ. ನೀವು ನಿಮಗೆ ಸಂಬಂಧಪಟ್ಟವ್ರು ಎಲ್ಲರೂ, ಹೆಂಡತಿ ಇರಲಿ, ಮಗ ಇರಲಿ, ಮತ್ತೊಬ್ಬರಿಗೆ ಎಲ್ಲರೂ ಕೂಡ ಕಾಪಾಡ್ತೀರಾ ಅಲ್ವಾ? ಅವರ ಇತಿಮಿತಿಗಳ ಬಗ್ಗೆ ಮಾತಾಡಲ್ಲ ಅಲ್ವಾ? ನಿಮ್ಮ ಸೋದರಿನೂ ಸೇರಿ ಪ್ರತಿಯೊಬ್ಬರ ಇತಿಮಿತಿನೂ ಕೂಡ ಸಂಬಂಧಪಟ್ಟಂತ ಸಮಿತಿಗಳ ಚರ್ಚೆ ಆಗಬೇಕಾಗಿತ್ತು. ಅವರನ್ನ ನಿಯಂತ್ರಿಸುವಂತ ಮಾರ್ಗಗಳನ್ನ ಸಮಿತಿಗಳು ಹುಡುಕೊಳ್ಬೇಕಾಗಿತ್ತು ಸಕಾಲದಲ್ಲಿ. ತಪ್ಪು ಮಾಡ್ತಾ ಇರೋರನ್ನ ಅವಶ್ಯಕತೆ ಇದ್ರೆ ಅವ್ರು ಹೋಲ್ ಟೈಮರ್ ಆಗೋಕ್ಕೂ ಬಿಡಬಾರ್ದು, ಮುಖ್ಯ ಸ್ಥಾನಗಳಿಗೆ ಬರೋದಕ್ಕೆ ಬಿಡಬಾರ್ದು. ಬಿಟ್ರಿ ಅಲ್ವಾ ನೀವು? ಅವರ ಗುಣಗಳನ್ನ ಯಾರು ಉತ್ಪ್ರೇಕ್ಷಿಸಿದ್ರೆ ನಿಮಗೆ ಬಹಳ ಸಂತೋಷ ಆಗ್ತಿತ್ತಲ್ವಾ? ಅದಕ್ಕೆ ಸುತ್ತಲೂ ಹೊಗಳ ಭಟ್ರನ್ನು ಸೇರಿಸ್ಕೊಂಡಿದ್ದೀರಲ್ವಾ? ಇವತ್ತಿಗೂ ಇದ್ದಾರೆ ಅವರು ಹೊಗಳ ಭಟ್ರು ನಿಮ್ಮ ಸುತ್ತಲೂ. ಬೇರೆಯವರು ಅಕಸ್ಮಾತ್ ನಿಮ್ಮ ಮಗನ ಹೋರಾಟ ಮಾಡಿದ್ರೆ ಇವ್ರು ಬರ್ತಾರೆ ಸಮರ್ಥನೆಗೆ. ಆಹಾ, ಎಂಥ ಅದ್ಭುತ ಸಂಘಟನಾಕಾರ, ಎಂತೆಂಥ ಸಾಧನೆಗಳಿದೆ ಅಂತ ಹೇಳ್ತಾರೆ. ಎಂತೆಂಥ ಘೋರವಾದಂಥ ತಪ್ಪುಗಳಿವೆ, ಇತಿಮಿತಿಗಳಿವೆ, ಅವು ಹೊರಗೆ ಬರೋದೇ ಇಲ್ಲ. ಇದು ಯಾವ ನೈತಿಕತೆ? ಯಾವ ನೈತಿಕತೆಯನ್ನು ನೀವು ಅನುಸರಿಸ್ತಾ ಇದ್ದೀರಾ? ಭಾಷಣ ಮಾಡ್ತಾ ನೀವು ಮ್ಯಾರಿ ಮೆಗ್ಡಲಿನ್ ಕತೆ ತರ್ತೀರ, ವಾಲ್ಮೀಕಿ ಕತೆ ತರ್ತೀರ, ಧರ್ಮಗಳಲ್ಲೇ ಹೇಳ್ಬಿಟ್ಟಿದ್ದಾರೆ ಇದನ್ನೆಲ್ಲ ಅಂತ ಹೇಳ್ತೀರ. ಧರ್ಮಗಳಲ್ಲಿ ಹೇಳ್ಬಿಟ್ಟಿದ್ದಾರೆ, ನಾವು ಜನತಂತ್ರದಲ್ಲಿದ್ದೀವಿ. ವಾಲ್ಮೀಕಿ ಕಥೆ ಆಗಲಿ, ಮೇರಿ ಮೆಗ್ಡಲಿನ್ ಕಥೆ ಆಗಲಿ, ಅಂಗುಲಿಮಾಲನ್ ಕಥೆ ಆಗಲಿ, ಅದರ ಪ್ರಸ್ತುತತೆ ಏನಿವತ್ತು? ಒಂದು ಸಣ್ಣ ಪ್ರಸ್ತುತತೆ ಇದೆ. ಮನುಷ್ಯ ಪಶ್ಚಾತ್ತಾಪದಿಂದ ದಗ್ಧನಾದಾಗ, ಅವನ ಆತ್ಮಸಾಕ್ಷಿ ಅವನನ್ನು ಸುಟ್ಟಾಗ ಅವನು ಹೊಸ ವ್ಯಕ್ತಿ ಆಗಬಹುದು. ಇದನ್ನು ಮಾನವತಾವಾದನ ಒಪ್ಕೊಳ್ಳುತ್ತೆ, ನಾವು ಕಮ್ಯುನಿಸ್ಟರು ಒಪ್ಕೊಳ್ತೀವಿ. ಅಷ್ಟರ ಮಟ್ಟಿಗದೆ ಅಷ್ಟೇ ಅದು ಪ್ರಸ್ತುತ. ಆದರೆ ಇವಾಗ ಹಾಸನದಲ್ಲಿ ಒಬ್ಬ ಯುವಕ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಬಹಳ ದೊಡ್ಡ ತಪ್ಪು ಮಾಡಿ ಸಿಗಾಕೊಂಡಿದ್ದಾನೆ. ಅವನು ಯಾಕೆ ವಾಲ್ಮೀಕಿ ಆಗಲಿ ಅಂತಂದ್ಬಿಟ್ಟು
ಈ ನೆಲದ ಕಾನೂನು ಅವನನ್ನು ಬಿಟ್ಬಿಡಬಾರ್ದು. ಅವನಿಗೂ ಇದೆಲ್ಲ ಕಥೆ ಹೇಳ್ಬಿಟ್ಟು ವಾಲ್ಮೀಕಿ ಆಗಪ್ಪ ಅಂತ ಹೇಳ್ಬಿಟ್ಟು ಯಾಕೆ ಬಿಟ್ಬಿಡಬಾರ್ದು? ಯಾಕೆ ಅವನನ್ನ ತಾತನ ಮನೆಗೆ ಕಳಿಸ್ಬಿಟ್ಟು ತಾತನ ದಿವ್ಯ ಸನ್ನಿಧಿಯಲ್ಲಿ ಆತನು ಬದಲಾಗುತ್ತಾನೆ ಅಂತ ಎಲ್ರಿಗೂ ನಂಬಿಸಬಾರ್ದು? ಎಲ್ಲೋ ಕರ್ಕೊಂಡೋಗಿ ಮುಚ್ಚಿಡೋದು, ಯಾವುದೋ ಸನ್ನಿಧಿನಲ್ಲಿ ಇದ್ರೆ ಅವ್ನು ಬದಲಾಗ್ಬಿಡ್ತಾನೆ ಅಂತ ಕತೆ ಹೇಳೋದು, ಸ್ವಲ್ಪ ದಿನ ಆಗಿ ಪ್ರಕರಣ ಹಳೇದಾದ್ಮೇಲೆ ಕರ್ಕೊಂಡು ಬರೋದು, ಇಂಥ ಕೆಲಸಗಳನ್ನ ಮಾಡ್ಬೋದ ನಾವು? ಅದಕ್ಕೆ ನಾನು ಹೇಳೋದು, ಅಷ್ಟರ ಮಟ್ಟಿಗೆ ಈ ವಾಲ್ಮೀಕಿ ಕಥೆ, ಮೇರಿ ಮೆಗ್ದಲಿನ್ ಕಥೆ, ಅಂಗುಲಿಮಾಲನ್ ಕಥೆ ಇವೆಲ್ಲ ಇಲ್ಲಿ ಅಪ್ರಸ್ತುತ. ಒಂದು ನೆಲದ ಕಾನೂನಿನ ಪ್ರಕಾರ ಏನಾದರೂ ತಪ್ಪಾಗಿದೆಯಾ ನೋಡಬೇಕು, ನಿಷ್ಪಕ್ಷಪಾತ ವಿಚಾರಣೆ ಆಗಬೇಕು, ನಡೆದಿದ್ದ ತಪ್ಪು ಎಲ್ಲರ ಎದುರುಗಡೆ ಬರಬೇಕು. ಬೇರೆ ಪಕ್ಷಕ್ಕೊಂದು ನಮ್ಮ ಪಕ್ಷಕ್ಕೊಂದ ಮಾನದಂಡ, ಅಲ್ಲಿ ಹೇಳ್ತೀವಿ ಎಲ್ಲ ಹೊರಗಡೆ ಬರಬೇಕು, ನಮ್ಮಲ್ಲಿ ಎಲ್ಲ ಒಳಗಡೆ ಹೋಗಬೇಕು. ಯಾವ ನ್ಯಾಯ ಇದು? ನಿಜವಾಗ್ಲೂ ಹಾಸನದ ಪ್ರಕರಣಕ್ಕೂ ಇಲ್ಲಿ ನಡೀತಾ ಇರುವಂಥ ಪ್ರಕರಣಗಳಿಗೂ ಅದು ಎಂಥ ಸಾಮ್ಯತೆ ಇದೆ. ಮೊದಲಿಗೆ ತಪ್ಪೇ ಆಗಲಿಲ್ಲ ಅಂದ್ರು ನೀವು ಅಷ್ಟೇ, ಏನು ತಪ್ಪಾಗಿಲ್ಲ ಅಂತೀರ. ಬಹಳ ಒಳ್ಳೆಯ ಸಾಧಕ, ನನ್ನ ಮಗ ಎಂಥೆಂಥ ಸಾಧನೆಗಳು ಮಾಡಿದ್ದಾನೆ ಅಂತ ಬಣ್ಣಿಸ್ತೀರ, ಪ್ರಮೋಷನ್ ಕೊಡಿಸ್ತೀರ, ನಾಯಕ ಮಾಡ್ತೀರ. ಎದುರುಗಿದ್ದಂಥ ಎಷ್ಟೋ ಜನ ಯುವಕರನ್ನೆಲ್ಲ ಪಕ್ಕಕ್ಕೆ ತಡ್ತೀರ. ಆತನ ಮೇಲೆ ದೂರ ತಂದವ್ರನ್ನೆಲ್ಲ ದೂರ ಸರಿಸ್ತೀರ, ದೂರ ತಂದವ್ರನ್ನ ದೂರ ಸರಿಸು. ಅವರು ಕೂಡ ಹೇಳ್ತಾರೆ ಇದೆಲ್ಲ ಹಳೇ ಪ್ರಕಾರ, 4-5 ವರ್ಷದ ಹಿಂದೆ. ನೀವೇನು ಹೇಳಿದ್ರಿ? ಒಬ್ಬ ಸಂತ್ರಸ್ತೆ ಹೀಗೀಗ ಅನ್ಯಾಯ ಆಯ್ತು ಅಂತ ಹೇಳ್ದಾಗ ಕೂಡ ಅದೆಲ್ಲ ಹಳೇದು, ಹಳೇದಿಗೆ ಶಿಕ್ಷೆ ಬೇಡ. ಇಲ್ಲ, ಅವ್ನು ಬಹಳ ಬದಲಾಗ್ಬಿಟ್ಟಿದ್ದಾನೆ. ಬದಲಾಗಿದ್ದಾನೆ ಅಂತ ಸರ್ಟಿಫಿಕೇಟ್ ಯಾರು ಕೊಡ್ಬೋದು? ಬದಲಾಗಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಕ್ಷಮೆ ಇದೆಯಾ? ಹಾಸನದ ಕೇಸಲ್ಲಿ ಕ್ಷಮೆ ಕೊಡ್ತೀರಾ? ಎಷ್ಟು ಸಾಮ್ಯತೆ ಇದೆ ನೋಡಿ. ಅಲ್ಲಿ ಯಾರೋ ಒಬ್ಬ ಹೆಂಗಸನ್ನ ಕರ್ಕೊಂಬಂದು ಆಕೆ ಮೂಲಕ ಹೇಳಿಸ್ತಾರೆ ಇದೆಲ್ಲ ಸುಳ್ಳು, ದೂರು ಕೊಟ್ಟು ಸಂತ್ರಸ್ತನೇ ಸರಿ ಇಲ್ಲ. ನೀವೇನು ಮಾಡಿದ್ರಿ? ದೂರು ಯಾರ್ಯಾರು ಕೊಟ್ಟರು ಅವ್ರು ಯಾರೂ ಸರಿ ಇಲ್ಲ ಅಂತ ಹೇಳಿ, ನಮ್ಮಿಂದ ಹಿಡಿದು ಯಾರೂ ಸರಿ ಇಲ್ಲ, ಎಲ್ಲರ ಮೇಲೂ ಗೂಬೆ ಕೊಡ್ಸ ಅಲ್ವಾ? ಅದೇ ರೀತಿನಲ್ಲಿ ಅದನ್ನ ಮುಚ್ಚಾಕುವಂತ ಪ್ರಯತ್ನ ಒಂದಾದ್ಮೇಲೆ ಇದನ್ನೆಲ್ಲ ನೋಡಿದಾಗ ಏನಪ್ಪ ಇದು ಇಷ್ಟೊಂದು ಸಾಮ್ಯತೆ ಇದೆಯಲ್ಲ ಅಂತ ಅನ್ಸ್ಬಿಟ್ಟು, ಯಾರಾದರೂ ದೂರು ಕೊಡೋ ಹಾಗಿದ್ರೆ ಯಾರ ಹತ್ರ ಕೊಡಬೇಕು? ಅಲ್ಲೂ ಪಕ್ಷದಲ್ಲಿ ತಂದೆ, ತಾಯಿ, ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ತಾತ ಎಲ್ಲ ಇದ್ದಾರೆ. ದೂರ ಅವ್ರ ಹತ್ರ ಹೋಗ್ಬೋದಾ? ಅವ್ರ ತೀರ್ಮಾನಕ್ಕೆ ಕೂರ್ಬೋದಾ? ಅವರು ಒಪ್ಕೋತೀರಾ ನೀವು? ನಿಷ್ಪಕ್ಷಪಾತ ವಿಚಾರಣೆ ಆಗಬೇಕು ಅಂತ ಕೇಳ್ತೀರಲ್ಲ. ನಿಮ್ಮ ಮಹಿಳಾ ಸಂಘಟನೆಯವರು ಹಾಸನಕ್ಕೆ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ. ಏನಂತ ಪ್ರತಿಭಟನೆ ಮಾಡಿದ್ರು ಅವರು? ತಂದೆ ಮತ್ತು ತಾಯಿಯವರು ವಿಚಾರಣೆ ನಡೆಸಲಿ ಅಂತ ಡಿಮಾಂಡ್ ಇಟ್ಟಿದ್ದಾರಾ ಈ ಮಹಿಳಾ ಸಂಘಟನೆಯವರು? ಯಾಕೆ ಇಡ್ಬೇಕಲ್ವಾ? ತಂದೆ ತಾಯಿ ಮಾಡಿದ್ರೆ ಸಾಕು. ನೀವೇನು ಅನುಸರಿಸ್ತಿದ್ದೀರೋ ಅದನ್ನ ಅಲ್ಲಿ ಹೇಳ್ತಿದ್ದೀರಾ? ಅಲ್ಲಿ ಹೇಳಿದ್ದೀನಿ ಇಲ್ಲಿ ಮಾಡ್ತಿದ್ದೀರಾ? ನೀವು ಈ ಪ್ರಶ್ನೆಗಳನ್ನ ಉತ್ತರಿಸ್ಬೇಕು. ನೀವು ಮಾಡಿರೋದು ಎಷ್ಟು ಮಟ್ಟಿಗೆ ನೈತಿಕ? ಬೇರೆಯವರಿಗೆ ನೀತಿ ಪಾಠ ಹೇಳಕ್ ಹೊರಡ್ತಿದ್ದೀರಲ್ಲ, ಎಷ್ಟೊಂದು ಸಾಮ್ಯತೆ ಇದೆಯಲ್ಲ ಪ್ರಕರಣದ ಜೊತೆ. ಅದಾಗ ಮಾರನೇ ದಿನನೇ ಈ ಭಾಷಣ ಮಾಡಿದ್ದೀರಾ. ಅದು ಹೇಗೆ ಮಾಡಿದ್ರಿ ನಂಗೆ ಅರ್ಥ ಆಗೋದಿಲ್ಲ. ಬಾಯಿನಲ್ಲಿ ಹೇಳ್ತೀರಾ, ಇದೇ ಭಾಷಣದಲ್ಲಿ ಹೇಳ್ತೀರಾ. ಯಾರು ಬೇಕಾದ್ರೂ ನಮ್ಮನ್ನು ಟೀಕಿಸ್ಬೋದು. ಎಂಥ ಸ್ವಯಂ ವೈರುಧ್ಯ. ಸ್ವಲ್ಪ ಹೊತ್ತಿನ ಮುಂಚೆ ಹೇಳ್ತೀರಾ ಕಮ್ಯುನಿಸ್ಟ್ ಪಕ್ಷ ತನ್ನ ತಾನೇ ರಿಪೇರಿ ಮಾಡಿಕೊಳ್ಳುತ್ತೆ, ಬೇರೆ ಯಾರು ಟೀಕೆ ಮಾಡಬೇಕಾಗಿಲ್ಲ. ಹಾಗಿದ್ರೆ ಟೀಕೆ ಮಾಡಿ ಅಂತಂದ್ಬಿಟ್ಟು ಲೆನಿನ್ನ ಸ್ಟಾಲಿನ್ನ ಕೋಟ್ ಮಾಡೋದು ಯಾಕೆ? ಮಾತಿಗೆ ಮುಂಚೆ ಮಾವೋ ಸೆತುಂಗ್ ಬಗ್ಗೆನೂ ಹೇಳ್ತಾ ಇದ್ರಿ ನೀವು. ವಿಮರ್ಶೆ ಮತ್ತು ಆತ್ಮವಿಮರ್ಶೆ ಪಕ್ಷದಲ್ಲಿ ಗಾಳಿ ಮತ್ತು ಬೆಳಕಿನಂತೆ. ವಿಮರ್ಶೆ ಮತ್ತು ಆತ್ಮವಿಮರ್ಶೆ ಪಕ್ಷದಲ್ಲಿ ಬಹಳಷ್ಟು ಅವಶ್ಯಕ. ಕೇಂದ್ರ ಸಮಿತಿಯನ್ನೇ ನೀವೆಲ್ಲರೂ ಟೀಕಿಸಬಹುದು. 100 ಹೂವುಗಳು ಅರಳಲಿ, 1000 ಚಿಂತನೆಗಳು,
ಸಂಘರ್ಷ ನಡೆಸಲಿ, ಎಲ್ಲ ಲೆನಿನ್, ಸ್ಟಾಲಿನ್, ಮಾವೋ ಎಲ್ಲ ಕೋಟ್ ಮಾಡ್ತಾ ಇದ್ದಾರೆ. ಈಗ ಯಾಕೆ ಪಕ್ಷ ಬಿಟ್ಟು ಹೋದವ್ರು ಟೀಕೆ ಮಾಡಬಾರ್ದು ಅಂತ ಹೇಳ್ತೀರಿ? ವಿಮರ್ಶೆ, ಆತ್ಮವಿಮರ್ಶನೆ ನಮ್ಮ ವಿಧಾನ ಅಂತ ಹೇಳಿದ್ರು, ಟೀಕೆ ಮಾಡಬೇಡಿ ಅಂತ ಹೇಳ್ತೀವಿ. ಪಕ್ಷ ಬಿಟ್ಟು ಹೋದ್ರು ಸುಮ್ಮನೆ ಇರಬೇಕು. ಯಾಕೆ ಸುಮ್ಮನೆ ಇರಬೇಕು? ನಾವು ಈ ಪಕ್ಷನ ಕಟ್ಟೋದಕ್ಕೆ ನಮ್ಮ ಅತ್ಯುತ್ತಮ ಶ್ರಮವನ್ನ ಕೊಟ್ಟಿದ್ದೀವಿ, ಜೀವನದ ಬಹಳ ಅಮೂಲ್ಯವಾದ ಭಾಗವನ್ನು ಕೊಟ್ಟಿದ್ದೀವಿ, ನಮ್ಮ ಮನೆಯವರುಗಳನ್ನು ಹೋರಾಟಕ್ಕೆ ತಂದಿದ್ದೀವಿ, ಅವರಲ್ಲಿ ಅನೇಕರಲ್ಲಿ ಉಳಿದಿದ್ದಾರೆ. ನಾವ್ಯಾಕೆ ಟೀಕೆ ಮಾಡಿ? ಕಣ್ಣಿಗೆ ಕಾಣಿಸುತ್ತಲ್ಲ, ಕೋರೈಸೋ ಹಾಗೆ ಕಾಣಿಸುತ್ತಲ್ಲ. ನೋಡಿ, ಹಾಸನದಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಮ್ಮ ಮಗ ಹಾಳಾಗಿದ್ದಕ್ಕೆ ಆಳೋ ಪಕ್ಷದವ್ರ ಕಾರಣ, ಮುಖ್ಯಮಂತ್ರಿಗಳ ಕಾರಣ, ಅವರೇ ಇದನ್ನು ಮಾಡ್ತಾರೆ. ಹೇಗೆ ಅವ್ರು ಹೇಗೆ ಕಾರಣ ಆಗ್ತಾರೆ? ನಿಮ್ಮನೆ ಹುಡುಗ ಹಾಳಾದ್ರೆ ನೀವು ನಮ್ಮ ಮೇಲೆ ಹಾಗೆ ತಾನೇ ಆಪಾದನೆ ಮಾಡಿ. ಮಂಜುನಾಥ್ ಜಯಲಕ್ಷ್ಮಿ ನಮ್ಮ ಮಗನ ತುಳಿದ್ಬಿಟ್ಟಿದ್ದರಿಂದ ಅವನು ಖಿನ್ನತೆಗೆ ಹೋಗ್ಬಿಟ್ಟ, ಖಿನ್ನತೆಯಿಂದಾಗಿ ಅವನು ಅಧಃಪತನ ಹೋಗ್ಬಿಟ್ಟ. ಆಹಾ, ಎಂಥ ಅದ್ಭುತವಾದ ವೈಜ್ಞಾನಿಕ ಸಂಶೋಧನೆ, ಮನೋವಿಜ್ಞಾನ. ಯಾವ ವಿಜ್ಞಾನಿ ಇದನ್ನು ಎಲ್ಲಿ ಹೇಳಿದಾನಪ್ಪ? ಯಾವ ವೈದ್ಯ ಹೇಳಿದಾನೆ? ಆ ಪಕ್ಷದಲ್ಲೇ ಆಗಲಿ, ಈ ಪಕ್ಷದಲ್ಲೇ ಆಗಲಿ, ತಪ್ಪು ಮಾಡಿದ ನಾಯಕರ ಮಕ್ಕಳನ್ನ ಸಮರ್ಥನೆ ಮಾಡುವ ರೀತಿ ಇದು ಅಲ್ವಾ? ದಯವಿಟ್ಟು ಎಲ್ಲಿಗೆ ಹೋಗ್ತಾ ಇದೆ ಇಡೀ ಚರ್ಚೆ ಯೋಚನೆ ಮಾಡಿ. ಈಗಲೂ ಕೂಡ ನೀವು ಮಾಡಬೇಕಾಗಿದ್ದೇನೋ. ಗಾಂಧಿ ಆಗಿದ್ರೆ ಏನ್ ಮಾಡ್ತಿದ್ರು? ಗಾಂಧಿ ನೀವು ಅಷ್ಟು ಬೈತೀರ. ಗಾಂಧಿ ಆಗಿದ್ರೆ ಏನ್ ಮಾಡ್ತಿದ್ರು? ಅವ್ರು ಯಾವತ್ತಿಗೂ ಕೂಡ ಮಗನ ತಪ್ಪು ಮುಚ್ಚಿಡ್ಲಿ. ಇದನ್ನೇ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ. ಮಗನ್ನ ಸಮರ್ಥಿಸಲಿಲ್ಲ, ಸ್ನೇಹಿತರ ಸಮರ್ಥಿಸಲಿಲ್ಲ, ಹೆಂಡತಿನ ಪ್ರೊಜೆಕ್ಟ್ ಮಾಡಲಿಲ್ಲ. ಕಸ್ತೂರ್ಬಾ ಬಹಳ ಒಳ್ಳೆ ಸಂಘಟನಾಕಾರರು. ಗಾಂಧಿಯವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರು ಎಲ್ಲ ಹೋರಾಟಗಳನ್ನು ಭಾಗವಹಿಸಿದರು. ಆದರೆ ಅವರು ಅವ್ರನ್ನ ಪ್ರೊಜೆಕ್ಟ್ ಮಾಡಲಿಲ್ಲ, ನಾಯಕಿ ಮಾಡಲಿಲ್ಲ. ಇವತ್ತಿಗೂ ಕೂಡ ಗಾಂಧಿ ಮನೆಯವರು ಯಾರೂ ಕೂಡ ರಾಜಕೀಯದಲ್ಲಿ ನಾಯಕರಾಗಿಲ್ಲ. ಇಡೀ ದಕ್ಷಿಣ ಏಷ್ಯಾದಲ್ಲಿ ಇದೊಂದು ಅಪವಾದ. ಪ್ರತಿಯೊಂದು ದೇಶದಲ್ಲೂ, ಪಾಕಿಸ್ತಾನ, ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶದಲ್ಲಿ ನಾಯಕರು ಮಕ್ಕಳು ನಾಯಕರಾಗ್ತಾ ಇದ್ದಾರೆ. ರಾಜಕೀಯ ತುಂಬ ಎಲ್ಲ ಪಕ್ಷಗಳಲ್ಲೂ ಅದು ಕಾಣಿಸ್ತಾ ಇದೆ. ಆದರೆ ಗಾಂಧಿ ಮಕ್ಕಳು ರಾಜಕೀಯಕ್ಕೆ ಬರಲಿಲ್ಲ, ಮೊಮ್ಮಕ್ಕಳು ಬರಲಿಲ್ಲ, ಮರಿಮಕ್ಕಳು ಬರಲಿಲ್ಲ. ಆದರೆ ಸಾಮಾಜಿಕವಾಗಿ ಸಕ್ರಿಯವಾಗಿದ್ದಾರೆ. ಗೋಪಾಲಕೃಷ್ಣ ಗಾಂಧಿ ಸಕ್ರಿಯವಾಗಿದ್ದಾರೆ, ತುಷಾರ್ ಗಾಂಧಿ ಸಕ್ರಿಯವಾಗಿದ್ದಾರೆ, ರಾಜಮೋಹನ್ ಗಾಂಧಿ ಸಕ್ರಿಯವಾಗಿದ್ದಾರೆ. ಆದರೆ ಅಧಿಕಾರಗಳನ್ನು ಗಿಟ್ಟಿಸ್ಕೊಂಡಿಲ್ಲ. ಹೇಗಿರ್ಬೇಕಾಗಿದ್ರೆ ಗಾಂಧಿ ಪ್ರಭಾವ ಅವ್ರ ಮನೆ ಮೇಲೆ? ಈ ವಿಷಯಗಳು ನೀವು ಗಮನಿಸಬೇಕಲ್ವಾ? ಗಾಂಧಿ ಆಗಿದ್ರೆ ಇಂಥ ಆಪಾದನೆಗಳು ಬಂದಾಗ ಅವ್ರು ಮೊದಲು ಬಂದು ರಾಜೀನಾಮೆ ಕೊಡ್ತಿದ್ರು. ಬರೀ ಕೊಡ್ತೀರಾ? ನಿಮ್ಮಿಂದ ಇಂಥ ತಪ್ಪುಗಳಾಗಿದೆ, ಕೊಡ್ತೀರಾ? ಕೊಡಲ್ಲ. ಸ್ಥಾನನ ಉಳಿಸ್ಕೊಂಡು ನನ್ನ ಸುತ್ತಮುತ್ತಲಿನವ್ರನ್ನ ಹೇಗೆ ಬದುಕಿಸ್ಕೊಳ್ಳಿ ಅಂತ ನೋಡ್ತಾರೆ. ಇದು ನಮ್ಮ ಟೀಕೆ, ಇದು ನಮ್ಮ ಟೀಕೆ. ಇದೆಲ್ಲವನ್ನು ಬೇರೆ ಬೇರೆ ಹಂತಗಳಲ್ಲಿ ಮುಚ್ಚಿಟ್ಟಲ್ಲ, ಅದು ನಮ್ಮ ಟೀಕೆ. ಇದು ಹೇಗೆ ನೈತಿಕತೆ ಆಗುತ್ತೆ? ನಮ್ಮನ್ನೆಲ್ಲ ಕ್ಷುದ್ರ ಜೀವಿಗಳು ಹಾಗೆ ಕ್ರೀಚರ್ಸು ಅಂತ ಬೈದಿದ್ದಾರೆ ಟೀಕಾಕಾರ. ಇದು ರಾಜಕೀಯ ಸಂಸ್ಕೃತಿನ? ಇದು ಒಂದು ಬೂರ್ಜ್ವಾ ಪಕ್ಷದಲ್ಲಿ ಯಾರಾದರೂ ಒಬ್ಬ ನಾಯಕ ಇನ್ನೊಬ್ಬನ ಮೇಲೆ ಟೀಕೆ ಮಾಡ್ತಾನೆ, ನೀನು ಇಂತಿಂತ ತಪ್ಪು ಮಾಡಿದ್ಯಪ್ಪ, ವೈಯಕ್ತಿಕ ಜೀವನದ ಬಗ್ಗೆನೇ ಟೀಕೆ ಮಾಡಿದ್ವಿ, ನೀನು ಯಾರನ್ನೋ ಸಮರ್ಥನೆ ಮಾಡಿದೆ, ನಿನ್ನ ಮಕ್ಕಳು ಮುಂದೆ ತಂದೆ, ತಕ್ಷಣ ಅವ್ರನ್ನ ಕ್ಷುದ್ರ ಜೀವಿಗಳನ್ನು ಹೋಗಿ ನೀವು ಚಿತ್ರಿಸ್ಬಿಟ್ರೆ ಅದು ಒಳ್ಳೆ ರಾಜಕೀಯ ಸಂಸ್ಕೃತಿನ? ಬೂರ್ಜ್ವಾ ಪಕ್ಷಗಳಲ್ಲಿ ಮಾಡ್ತಾರೆ ಹಾಗೆ? ಅಥವಾ ಮಾಡಿದ್ರೆ ಒಳ್ಳೇದಾ? ಒಪ್ಕೋಬೇಕಾ ನಾವು? ನೀವು ಟೀಕೆನ ಅದು ಸರಿ ತಪ್ಪು ಅನ್ನೋದ್ರ ಮೇಲೆ ಹೋರಾಡಬೇಕೆ ಹೊರತು ಟೀಕೆ ಮಾಡೋದವರೆಲ್ಲ ಜೀವಿಗಳು, ಕ್ಷುದ್ರ ಜೀವಿಗಳು ಅಂತೆಲ್ಲ ಮಾತಾಡಿದ್ರೆ ಹೇಗೆ? ಅಧಃಪತನಗೊಂಡ್ಬಿಟ್ಟಿದ್ದಾರೆ ಅವರೆಲ್ಲ. ಪಕ್ಷ ಬಿಟ್ಟು ಹೋದವರೆಲ್ಲರೂ ಅಧಃಪತನಗೊಳ್ತಾರೆ, ಹೊಂದಾಣಿಕೆ ಮಾಡ್ಕೊಳ್ತಾರೆ, ಅದಕ್ಕೆ ಪಕ್ಷ ಬಿಟ್ಟು ಹೋಗ್ತಾರೆ. ಅರೆ, ಪಕ್ಷ ಬಿಟ್ಟು ಹೋಗೋರಿಗೆ ಪಕ್ಷನೇ ಹೊಂದಾಣಿಕೆ ಮಾಡ್ಕೊಳ್ತಿದೆ ಅಂತ ಅನ್ಸಿದ್ರೆ, ಪಕ್ಷದ ನಾಯಕರನ್ನೇ ಬಹಳ ಕೆಟ್ಟ ಹೊಂದಾಣಿಕೆಗಳು ಮಾಡ್ಕೊಳ್ತಿದ್ದಾರೆ ಅನ್ಸಿದ್ರೆ, ಹೊರಗಡೆ ಹೋದವರು, ಪಕ್ಷ ಬಿಟ್ಟು ಹೋದವರು ಎಷ್ಟು ಜನ ಸಕ್ರಿಯವಾಗಿ ಸಾಮಾಜಿಕ ಹೋರಾಟದಲ್ಲಿದ್ದಾರೆ? ಅವ್ರು ಯಾವ ರೀತಿ ಜೀವನ ನಡೆಸ್ತಾ ಇದ್ದಾರೆ? ಭ್ರಷ್ಟರಾಗಿದ್ದಾರೆ ಅವರು? ಮಾಡಬಾರದು ಮಾಡಿದಾರ ಪಕ್ಷ ಬಿಟ್ಟು ಹೋದವರು? ಅಥವಾ ಸಾಮಾಜಿಕ ಚಳುವಳಿಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರ? ಆದ್ರೆ ನಿಮ್ಮ ಪಕ್ಷದೊಳಗಡೆ ಇದ್ದವರನ್ನೇ ಒಬ್ಬರಾದ್ಮೇಲೆ ಒಬ್ರು ಕೆಳಗಡೆ ಬಿದ್ದಂತಹ ದೃಷ್ಟಾಂತಗಳಿದೆಯಲ್ಲ, ಇದಕ್ಕೇನು ಹೇಳ್ತೀರಿ? ಹಾಗಿದ್ರೆ ಪಕ್ಷ ಬಿಟ್ಟು ಹೋದವರೆಲ್ಲ ಬಿದ್ದೋಗ್ಬಿಟ್ಟಿದ್ದಾರೆ.
ಅವರೆಲ್ಲ ಯಾಕೆ ಪಕ್ಷ ಬಿಟ್ಟೋದ್ರು? ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ರು. ಬಹಳ ಕಟುವಾದ ಸತ್ಯ ಹೇಳ್ತೀನಿ, ಬೇಕಾದಷ್ಟು ಹೊಂದಾಣಿಕೆಗಳು ಮಾಡಿಕೊಂಡು ಅವ್ರು ಪಕ್ಷದಲ್ಲಿದ್ದಾರೆ. ನೀವೇ ಹೇಳ್ತಾ ಇದ್ದೀರಾ ವಾಪಸ್ ಹಳೆ ಜೀವನಕ್ಕೆ ಹೋಗೋದಕ್ಕೆ ಒಂದು ಬಾಗ್ಲನ್ನ ತೆರೆದಿಟ್ಟಿದ್ದಾರೆ ಅಂತ ಹೇಳ್ತಿದ್ದೀರಾ. ಇದಾರೆ ಅವರೆಲ್ಲ ನಿಮ್ಮ ಪಕ್ಷದೊಳಗಡೆನೆ. ನಿಮ್ಮ ವಿಸ್ತೃತ ರಾಜ್ಯ ಸಮಿತಿ ಮೆಂಬರ್ಸೇನೆ ಹೇಳ್ಕೊಂಡು ಓಡಾಡ್ತಿದ್ದಾರೆ, ನಾನು ಒಂದ್ ಕಾಲ ಹೊರಗಡೆ ಇಟ್ಟಿದ್ದೀನಿ ಅಂತ. ರಾಜ್ಯ ಸಮಿತಿಯ ಹಿರಿಯ ನಾಯಕರೇ ಹೇಳ್ತಾ ಇದ್ದಾರೆ, ಎಲ್ಲಿ ಹೋಗ್ಲಿ ಇವಾಗ ನಂಗೆ 60 ವರ್ಷ ಆಗ್ತಾ ಇದೆ. ಯಾರು ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ? ನೀವು ಭಾಷಣ ಮಾಡೋ ಭರದಲ್ಲಿ ಕಡೆಗೆ ಏನ್ ಹೇಳ್ತೀರಾ ಅಂದ್ರೆ ನಮ್ಮನ್ನ ಬೈಯೋದ. ನನಗೆ ಎಷ್ಟೊಂದು ರಹಸ್ಯಗಳು ಗೊತ್ತಿದೆ, ಎಲ್ಲರ ಜೀವನದ ರಹಸ್ಯಗಳು ಗೊತ್ತಿದೆ, ಬಿಟ್ಟು ಹೋದವ್ರದ್ದು ಗೊತ್ತಿದೆ. ಯಾರನ್ನು ಹೆದರಿಸ್ತಿದ್ದೀರಾ? ನಮ್ಮ ಬಗ್ಗೆ ಸಮಕಾಲೀನದಲ್ಲಿ ಸಕ್ರಿಯವಾಗಿರುವಂಥ ಯಾವ ಸದಸ್ಯನ ವೈಯಕ್ತಿಕ ಜೀವನದ ಯಾವ ವಿಷಯವನ್ನ ಇವತ್ತು ತಗೊಂಡ್ರೆ ಚರ್ಚೆಗೆ ಪ್ರಸ್ತುತ ಆಗುತ್ತೋ ತಗೊಂಡು ಬನ್ನಿ, ಧೈರ್ಯವಾಗಿ ತಗೊಂಡು ಬನ್ನಿ. ನಾನು ನಿಮಗೆ ಏನೂ ಯಾವ ರೀತಿಯ ಕಾನೂನಾತ್ಮಕ ಇದನ್ನು ತಗೊಳ್ಳಲ್ಲ, ಕ್ರಮನೂ ನನ್ನ ಬಗ್ಗೆನೇ ಹೇಳೋ ಹೋಗಿದ್ರು ಹೇಳಿ, ಧೈರ್ಯವಾಗಿ ಹೇಳಿ. ಆದರೆ ಇದು ತಪ್ಪಲ್ವಾ? ಹೀಗೆಲ್ಲ ಹೇಳೋದು ನೀವು ಹೇಳ್ಬಿಡ್ತೀನಿ ನಾನು ಬೇಕಿದೆ, ಇನ್ನೊಂದ್ಸಲಿ ಹೇಳ್ತೀರಾ ಹಾಗೆ ಮಾಡಬಾರ್ದು, ಹಾಗೆ ಯೋಚನೆನೂ ಮಾಡಬಾರ್ದು, ಹಾಗೆ ಇದೆಲ್ಲ ಯಾಕೆ ಹೇಳ್ತಿದ್ದೀರಿ ನೀವು? ಥ್ರೆಟನಿಂಗ್ ಇದು ನಿಜವಾಗ್ಲೂ ಕೆಲಸ ಮಾಡುತ್ತಾ? ಯಾರಿಗಾರು ಭಯ ಆಗುತ್ತಾ? ಸೆಡ್ ಹೊಡೆದು ನಿಲ್ತಾರೆ ಜನ. ಇಂಥದ್ರಿಂದ ನೀವು ಆಗ್ತಾ ಇರತಕ್ಕಂಥ ಅಧಃಪತನವನ್ನ ತಡೆಯಕ್ಕಾಗದಿಲ್ಲ. ನೀವೇ ಒಪ್ಕೊಳ್ತಿದ್ದೀರಾ, ಎಷ್ಟೋ ಜನ ಸಪ್ಪಗಾಗ್ತಿದ್ದಾರೆ, ಡಲ್ನೆಸ್ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಹೇಳಿ? ಇಲ್ಲ, ಅವ್ರು ಹೋರಾಟ ಬಿಟ್ಬಿಡ್ತಾ ಇದ್ದಾರೆ, ಕಾಂಪ್ರಮೈಸ್ ಮಾಡ್ಕೊತಿದ್ದಾರೆ. ಅಲ್ಲ, ನಿಮ್ಮ ಕಾರ್ಯವೈಖರಿಯಿಂದ ಯಾರಾದರೂ ಡಲ್ ಆಗದೆ ಇದ್ದರೆ ನಾನು ಹೇಳ್ತೀನಿ ಅದು ಅಸಹಜ. ಪಾಡಿದ್ದೇ ಪಾಠ ಕಿಸ್ವಾಯ್ ದಾಸ ಅಂತ 75 ವರ್ಷದಿಂದ ಹೇಳಿದ್ದನ್ನೇ ಹೇಳಿದ್ರೆ ಕೇಳಿಸ್ಕೊಳ್ಳೋದು ಡಲ್ ಆಗಲ್ವಾ? ಪ್ರಸ್ತುತವಾದ ವಿಷಯಗಳು ಚರ್ಚೆನೇ ಮಾಡದೇ ಇದ್ರೆ ಮನುಷ್ಯನ ಬುದ್ಧಿಶಕ್ತಿ ಏನಾಗುತ್ತೆ? ಡಲ್ ಆಗಲ್ವಾ? ಅದು ಹೊಸ ಹೊಸ ವಿಚಾರಗಳು ಅನ್ವೇಷಣೆ ಇಲ್ಲದೆ ಇದ್ರೆ ಮನುಷ್ಯ ಡಲ್ ಆಗಲ್ವಾ? ನಿಜವಾದ ಬೆಳವಣಿಗೆಯನ್ನ ಕಾಣದೇ ಇದ್ರೆ ಪಕ್ಷದಲ್ಲಿ ಚಳುವಳಿನಲ್ಲಿ ಮನುಷ್ಯ ಡಲ್ ಆಗಲ್ವಾ? ಅವ್ರನ್ನ ಯಾಕೆ ಬೈತೀರಾ? ನೀವು ನಾಯಕರು ಆತ್ಮವಿಮರ್ಶೆ ಮಾಡ್ಕೋಬೇಕು. ಅಂತಂತ ಒಳ್ಳೆ ಹುಡುಗರು ಹುಡುಗಿರು ಪಾರ್ಟಿಗೆ ಬಂದ್ರು ಅವ್ರು ಯಾಕೆ ಡಲ್ ಆಗ್ತಿದ್ದಾರೆ? ಹಿಂದೆ ಮಾತಾಡಬೇಡಿ, ನನ್ನ ಮುಂದೆ ಮಾತಾಡಿ, ಇವೆಲ್ಲ ಉಪದೇಶಗಳು ಬಹಳ ಕೇಳಿದ್ವಿ. ಎದುರುಗಡೆ ಬಂದು ನಿಮ್ಮನ್ನು ಟೀಕೆ ಮಾಡಿದ್ದಕ್ಕೆ ಏನಾಯ್ತು ಹೇಳಿ? ಒಬ್ಬ ಹುಡುಗಿ ನಿಮ್ಮ ಚರ್ಚೆ ಮಧ್ಯದಲ್ಲೇ ಕೇಳಿದ್ರೆ ಆ ಕಾಮೆಂಟ್ನೇ ಅಳಿಸ್ಬಿಟ್ಟಿದ್ದೀರಾ ಅಂತ ಧೈರ್ಯಸ್ತು. ಆಕೆ ಕೇಳಿದ್ರು, ಮುಖದ ಮೇಲೆ ಹೇಳಿ ಅಂತೀರಲ್ಲ, ಯಾವ ಮುಖಕ್ಕೆ ಹೇಳ್ಬೇಕು? ಎಷ್ಟೊಂದು ಮುಖಗಳಿದೆಯಲ್ಲ, ಎಷ್ಟೊಂದು ಮುಖವಾಡಗಳಿದೆಯಲ್ಲ, ಆ ಹೇಳಿಕೆನ ಅಳಿಸ್ಬಿಟ್ಟಿದ್ದೀರಾ ನೀವು. ಯಾಕೆ? ಅದೆಲ್ಲ ಇರ್ಬೇಕಲ್ವಾ? ಲೆಟ್ 100 ಫ್ಲವರ್ಸ್ ಬ್ಲೂಮ್ 1000 ಥಾಟ್ಸ್ ಕಂಟೆಂಟ್. ವಿಮರ್ಶೆ ಮತ್ತು ಆತ್ಮವಿಮರ್ಶೆ ಪಕ್ಷಕ್ಕೆ ಅವಶ್ಯಕ. ಟೀಕೆ ಹೊಸ ಗಾಳಿ ನೀರಿನಂತೆ ಮಾಡಲ್ಲ ಹುಡುಗಿ ಪಾಪ. ನೀವು ಯಾಕೆ ಬರ್ತೀರಾ ಫೇಸ್ಬುಕ್ ಲೈವ್? ಬಂದ್ಮೇಲೆ ಟೀಕೆ ತಗೋಬೇಕು, ಆ ಟೀಕೆ ಉಳಿಸ್ಕೋಬೇಕಾಗಿತ್ತು ನೀವು. ಹೇಳಿದವ್ರಿಗೆಲ್ಲ ಏನ್ ಮಾಡಿದ್ರಿ? ಸಾಲು ಸಾಲಾಗಿದೆ ಹುಡುಗರು ಹುಡುಗಿರದು ಪಟ್ಟಿ. ಇಷ್ಟೆಲ್ಲ ಆದ್ಮೇಲಿಂದ ಪಕ್ಷ ಬೆಳೀತಾ ಇದೆ ಅಂತ ಹೇಳ್ತೀವಿ. ಏನ್ ಬೆಳೀತಾ ಇದೆ? ಬೆಳೆದಿದ್ದಕ್ಕೇನು ಸಾಕ್ಷ್ಯ? ನಾವು 19 ಸಂಸತ್ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದೀವಿ. ಅದು ಬೆಳವಣಿಗೆಯ ಮಾನದಂಡ ಆಗೋ ಹೋಗಿದ್ರೆ ನಮ್ಮಂಥವ್ರು ನಾವು ಕೂಡ 4-5 ಜನ ಸ್ನೇಹಿತರಿಗೆ ಸ್ಪರ್ಧೆ ಮಾಡಿದ್ರೆ ಏನೋ ಒಂದಷ್ಟು ಡೆಪಾಸಿಟ್ ಹೋಗುತ್ತೆ. ಒಬ್ಬ ಅಭ್ಯರ್ಥಿ ಮುಗ್ಧರಾದವನು ಸಿಕ್ಕಬೇಕು, ಕುತ್ತಿಗೆ ಕಣಗ್ಲೆ ಹಾರ ಹಾಕಿಸ್ಕೊಂಡು ಹೋಗಿ ನಿಂತ್ಕೊಳ್ತೀನಿ ಅನ್ನೋ ಒಬ್ಬ ಸಿಗಬೇಕು. ಒಂದು 10 ಜನ ಆ ಇದನ್ನ ಸಹಿ ಹಾಕೋದಕ್ಕೆ ಮತದಾರರು ಸಿಕ್ಕಬೇಕು. ಯಾರು ಬೇಕಿದ್ರು ಸ್ಪರ್ಧೆ ಮಾಡಬೇಕು. 19 ಕ್ಷೇತ್ರದಲ್ಲಿ ನಿಜವಾಗ್ಲೂ ಕೆಲಸ ಆಗಿದೆಯಾ? ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡುವಂತ ಕೆಲಸ ಆಗಿದೆಯಾ? ಹಾವೇರಿನಲ್ಲಾಗಿದೆಯಾ? ಕಾರವಾರದಲ್ಲಾಗಿದೆಯಾ? ಚಾಮರಾಜನಗರದಲ್ಲಾಗಿದೆಯಾ? ಎಷ್ಟೋ ಊರುಗಳಲ್ಲಿ ಇನ್ನು ಗ್ರಾಮ ಪಂಚಾಯಿತಿನ ಒಂದು ಸ್ಪರ್ಧೆ ಮಾಡಿಲ್ಲ.
ಕೇವಲ ಒಂದು ವರ್ಷದ ಹಿಂದೆ ನಡೆದಂಥ ಶಾಸನಸಭಾ ಚುನಾವಣೆಯಲ್ಲಿ ನೀವು ಯಾವ ಉಮೇದುವಾರನ್ನು ಕಾರವಾರದಲ್ಲೂ ಹಾಕಿರಲಿಲ್ಲ, ಕೊಪ್ಪಳದಲ್ಲೂ ಹಾಕಿರಲಿಲ್ಲ, ಹಾವೇರಿಯಲ್ಲೂ ಹಾಕಿರಲಿಲ್ಲ, ಎಲ್ಲೂ ಹಾಕಿರಲಿಲ್ಲ. ಬೆಂಗಳೂರಿನಲ್ಲೇ, ಬೆಂಗಳೂರು ಗ್ರಾಮಾಂತರ ಯಾವತ್ತು ಹಾಕಿದ್ರಿ ನೀವು? ಅಲ್ಲಿ ಸ್ಪರ್ಧೆ ಇದ್ದಕ್ಕಿದ್ದ ಹಾಗೆ ಬೆಳೀತಿದ್ದೀವಿ ಅಂತ ತೋರಿಸ್ಕೊಳ್ಬೇಕು. ಇದು ತಂತ್ರ. ಕೇಂದ್ರ ಸಮಿತಿಗೂ ರಿಪೋರ್ಟ್ ಕಳಿಸಬೇಕು. ನಮ್ಮ ಕಾಲದಲ್ಲಿ ಸಾಮ್ರಾಜ್ಯವು ವಿಸ್ತರಿಸುತ್ತಿದೆ. ಈ ಹಳೆ ಕಾಲದ ಕಥೆಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ತೋರಿಸ್ತಾರೆ. ಶಿವಕಾಮಿ ದೇವಿಯವರ ಆಡಳಿತದಲ್ಲಿ ಮಾಹಿಷ್ಮತಿ ಸಾಮ್ರಾಜ್ಯವು ಬೆಳೆಯಿತು. ಇದು ಅಂಥ ಪೊಳ್ಳುತನ ಇದು ಬೆಳವಣಿಗೆನ ಇದು. ನಾನು ಅದಕ್ಕೆ ಹೋದ್ಸಲಿ ತೋರಿಸಿದ್ದು ಎಷ್ಟು ಜನ ಪಕ್ಷನ ಬಿಟ್ಟು ಅದನ್ನು ಮುಚ್ಚಿಡ್ತೀರ. ಆದರೆ ಬೆಂಗಳೂರು ಜಿಲ್ಲಾ ಸಮಿತಿನ 2 ಮಾಡ್ಬಿಡ್ತೀರಿ. ಯಾಕೆ ಮಾಡಿದ್ರಿ? ಅಂತ ಬೆಳವಣಿಗೆ ಇತ್ತ. ಯಾರ್ಯಾರನ್ನೋ ಸೇರಿಸ್ಕೊಂಡು ಹೇಗಾದರೂ ಮಾಡಿ ಅವ್ರಿಗೆ ಅರ್ಜಿದಾರ ಸದಸ್ಯತ್ವ ಕೊಟ್ಟು ಒಂದಷ್ಟು ಜನ ಇದ್ದಾರೆ ಅಂತ ತೋರಿಸಿ 2 ಸಮಿತಿ. ಯಾಕೆ? ಒಂದಷ್ಟು ಜನನ ಜಿಲ್ಲಾ ಸಮಿತಿ ಸದಸ್ಯ ಮಾಡ್ಬೋದು 2 ಕಡೆ. ಮಗನ್ನೂ ಮಾಡ್ಬೋದು. ಮಗನ್ಗೆ ಯಾವ್ದಾದ್ರು ಸಮಿತಿ ಕಷ್ಟ ಅನ್ನಿಸ್ತಿದ್ರೆ ಇನ್ನೊಂದು ಸಮಿತಿ ತಗೊಂಡಾಗ ಹಾಕ್ಬೋದು. ಯಾರು ಟೀಕಾಕಾರರಿದ್ರೆ ಅವರಿಂದ ತಪ್ಪಿಸ್ಬಿಟ್ಟು ಹೌದಪ್ಪಗಳ ಕೆಳಗಡೆ ಹಾಕ್ಬೋದು. ಇದೆಲ್ಲ ನೈತಿಕತೆ ಇದು? ಹೇಳಿ. ಬಹಳ ಘೋರವಾದ ತಪ್ಪುಗಳು ಮಾಡಿರ್ತಕ್ಕಂಥ ವಿದ್ಯಾರ್ಥಿ ನಾಯಕ ಒಬ್ಬ ಹೋಗ್ಬಿಟ್ಟು ಲೆನಿನ್ ಶತಾಬ್ದಿನಲ್ಲಿ ಮಾತಾಡ್ತಾನೆ. ಯಾಕೆ ವಿದ್ಯಾರ್ಥಿ ಸಂಘಟನೆ ಯಾಕೆ ಲೆನಿನ್ ಶತಾಬ್ದಿ ಮಾಡಬೇಕು? ನಾನು ಹೇಳಿದ್ರೆ ಲೆನಿನ್ ಬಗ್ಗೆ ಮಾತಾಡಬಾರ್ದಾ? ವಿದ್ಯಾರ್ಥಿಗಳಿಗೆ ರಾಜಕೀಯ ತಿಳುವಳಿಕೆ ಬೇಡವಾ? ಬೇಕು. ಹಾಗಿದ್ರೆ ಬರೀ ಪಕ್ಷನೇ ಮಾಡ್ಕೊಂಡಿದ್ಬಿಡಿ. ವಿದ್ಯಾರ್ಥಿ ಸಂಘಟನೆ ಯಾಕೆ ಮಾಡಿದ್ರಿ? ವಿದ್ಯಾರ್ಥಿ ಸಂಘಟನೆ ಯಾಕೆ ಮಾಡ್ತೀವಿ ಅಂದ್ರೆ ಜನತಾಂತ್ರಿಕ ಬೇಡಿಕೆಗಳ ಮೇಲೆ ಇನ್ನೂ ಕೂಡ ಕಮ್ಯುನಿಸಮಿಗೆ ರೆಡಿ ಆಗದೆ ಇರತಕ್ಕಂಥ ಹುಡುಗರನ್ನ ಆಕರ್ಷಣೆ ಮಾಡಿ ಅವ್ರನ್ನ ಹೋರಾಟ ನಡೆಸೋದಕ್ಕೆ. ಅದು ಕಮ್ಯುನಿಸ್ಟ್ ಪಾರ್ಟಿಯ ಅಜೆಂಡಾಗಳನ್ನು ಅನುಷ್ಠಾನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ನಿಮಗೆ ಒಂದು ವಿದ್ಯಾರ್ಥಿ ಸಂಘಟನೆಯಿಂದ ಏನೊಂದು ಅನುಕೂಲ ಸಿಗ್ತಾ ಇತ್ತು, ಅದು ಹೊಟ್ಟೋಗಲ್ವಾ? ಇಷ್ಟು ವರ್ಷ ಎಲ್ಲಿ ಮಾಡಿದ್ವಿ ನಾವು? ಮಾರ್ಕ್ಸ್ ಸೆಂಟಿನರಿ ಮಾಡಿದ್ವಾ? ಎಂಗೆಲ್ ಸೆಂಟಿನರಿ ಮಾಡಿದ್ವಾ? ಸ್ಟಾಲಿನ್ ಸೆಂಟಿನರಿ ಮಾಡಿದ್ವಾ? ಮಾವೋ ಸೆಂಟಿನರಿ ಮಾಡಿದ್ವಾ? ಸ್ಕೂಲು ಕಾಲೇಜುಗಳಲ್ಲಿ ನೀವು ಅದಕ್ಕೆ ಏನೇ ಕಾರಣ ಕೊಟ್ಟರು ನಾನು ಒಪ್ಪೋದಿಲ್ಲ. ಅವರ ವಿದ್ಯಾರ್ಥಿ ಸಂಘಟನೆ ಕೇಂದ್ರ ಸಮಿತಿನ ಒಪ್ಕೊಂಡು, ಕೇಂದ್ರ ಸಮಿತಿನಲ್ಲಿ ಯಾರಿದ್ದಾರೆ, ನಿಮ್ಗೆ ಅದ್ರ ಬಗ್ಗೆ ಎಷ್ಟು ಪ್ರಭಾವ ಇದೆ ಎಲ್ಲ ಗೊತ್ತಾಗತ್ತೆ. ಅವ್ರು ಮಾಡಿದ್ರು ಕೂಡ ಅಂತ ನಿರ್ಧಾರ ತಪ್ಪದು. ವಿದ್ಯಾರ್ಥಿ ಸಂಘಟನೆ ನಾಯಕ ಎಳೆ ವಿದ್ಯಾರ್ಥಿಗಳನ್ನೆಲ್ಲ ಕೂಡಿಸ್ಕೊಂಡ್ಬಿಟ್ಟು ಭಾಷಣ ಹೊಡೆದ್ಮೇಲೆ ಪಕ್ಷದ ನಾಯಕರೇನು ಮಾಡಬೇಕು? ಅಥವಾ ಇವರೆಲ್ಲ ಮಾತಿನ ಶೂರರು, ಇವ್ರು ಮಾತಿನ ಮುಂದೆ ಪಕ್ಷದ ನಾಯಕರು ಡಲ್ ಆಗಿ ಹೋಗ್ಬಿಟ್ರೆ ಏನು ಒಳ್ಳೇದಾಯ್ತು ನಿಮ್ಮ ಪಕ್ಷಕ್ಕೆ? ನಾವೆಲ್ಲ ಇದ್ದಾಗ ಇಂಥ ವಿಷಯಗಳನ್ನೆಲ್ಲ ಬಹಳ ವಿಮರ್ಶಾತ್ಮಕವಾಗಿ ನೋಡ್ತಾ ಇದ್ವಿ, ಟೀಕೆ ಮಾಡ್ತಾ ಇದ್ವಿ. ಅದಕ್ಕೆ ನಾವಿರೋದೇ ನಿಮ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಈಗ ಇಂಥದ್ದೆಲ್ಲ ನಡೀತಾ ಇದೆ. ಅಂದ್ರೆ ಒಬ್ಬ ಕಿರಿ ವಯಸ್ಸಿನ ಹುಡುಗನ ಪ್ರಮೋಟ್ ಮಾಡೋದಕ್ಕೆ ಅನೇಕ ಜನ ಅಡ್ಡ ಇದ್ರೆ ಅವಾಗ ಏನ್ ಮಾಡ್ಬೇಕಂತಂದ್ರೆ ಅಡ್ಡಡ್ಡವಾಗಿ ಅವ್ನು ಪ್ರವೇಶ ಮಾಡೋವಾಗ ನೋಡ್ಕೋಬೇಕು ಮೇಲಿನ ಸಮಿತಿ. ಇದೆಲ್ಲ ಬೂರ್ಶ್ವಾ ಪೆಟ್ಟಿ ಬೂರ್ಶ್ವಾ ಪಕ್ಷದಲ್ಲಾಗುತ್ತೆ, ನಮ್ಮಲ್ಲಿ ಆಗಲ್ಲ ಅಂತ ನಾವು ಸಂತೋಷದಿಂದ ಎಲ್ಲ ಕಡೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ಆದರೆ ಏನು ನಡೀತಾ ಇದೆ? ಇದರಲ್ಲಿ ಯಾವುದು ನೈತಿಕತೆ? ಇದನ್ನ ನಾವು ಪ್ರಶ್ನಿಸ್ತಾನೆ ಹೋಗ್ತೀವಿ. ಆ ಪ್ರಶ್ನೆಗಳ ನೈತಿಕ ಅಲ್ಲ, ಅದನ್ನು ದಾರಿ ತಪ್ಪಿಸೋದು, ಎಲ್ಲ ವಿಧಿವಿಧಾನಗಳನ್ನ ಮುರಿದು ಉಲ್ಲಂಘಿಸಿ ಇಷ್ಟ ಬಂದಾಗ ಪಕ್ಷ ನಡೆಸೋದು, ಅದು ಅನೈತಿಕ. ದಯವಿಟ್ಟು ನಮ್ಮನ್ನ ಬರೆಯೋದ್ರ ಬದಲು ಕನ್ನಡಿಯಲ್ಲಿ ನಿಮ್ಮನ್ನೇ ನೋಡ್ಕೊಳ್ಳಿ. ಈ ವಾಲ್ಮೀಕಿ ಕಥೆ ಇಂಥದ್ದೆಲ್ಲ ನೀವು ಹೇಳಿದಾಗ ನನಗೇನು ಅನಿಸುತ್ತೆ ಅಂದರೆ, ತಪ್ಪು ಮಾಡಿದಾಗ ನಿಮಗೆ ಬೇಕಾದವ್ರು ಯಾರ್ಯಾರಿದ್ದಾರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರಕ್ಕೆ ಹೇಳ್ತೀನಿ ಅನ್ಸುತ್ತೆ. ಅದು ಅನೈತಿಕ. ತಪ್ಪು ಮಾಡೋರಿಗೆ ಶಿಕ್ಷೆ ಆಗಬೇಕು, ಅದನ್ನು ಎಲ್ರಿಗೂ ಹೇಳಬೇಕು. ತಪ್ಪೇನು, ಶಿಕ್ಷೆ ಏನು, ಅವಾಗ ಅದು ನಿದರ್ಶನೀಯ ಶಿಕ್ಷೆ. ನಿದರ್ಶನೀಯ ಶಿಕ್ಷೆ ಅಂತ ಮಾತಿಗೆ ಮುಂಚೆ ಹೇಳ್ತಿಲ್ಲ. ನಿದರ್ಶನೀಯ ಶಿಕ್ಷೆ ಅಂದ್ರೇನು? ಎಕ್ಸೆಂಪ್ಲರಿ ಪನಿಷ್ಮೆಂಟ್ ಅಂದ್ರೇನು? 4 ಜನಕ್ಕೆ ಅದೊಂದು ನಿದರ್ಶನ ಆಗತ್ತೆ, ಹೀಗೆ ಮಾಡಿದ್ರೆ ಹೀಗಾಗತ್ತೆ ಅಂತ. ಹಾಗೆ ಮಾಡದೇ ಇದ್ರೆ ಶಿಕ್ಷೆ ಉದ್ದೇಶ ಏನಾಗುತ್ತೆ? ಅದು ಪೂರ್ತಿಯಾಗಿ ಫಲಪ್ರದ ಆಗಲ್ಲ. ಹೇಗೋ ಗುಟ್ಟಾಗಿ ವಾಪಸ್ ಕರ್ಕೊಂಡ್ಬಂದ್ಬಿಟ್ರೆ ಸ್ವಲ್ಪ ದಿನ ಆದ್ಮೇಲೆ ಅದು ಕೆಟ್ಟ ಮೇಲ್ಪಂಕ್ತಿ ಹಾಕೊಡುತ್ತೆ ತಪ್ಪು ಮಾಡಿದವ್ರಿಗೆ. ನಾನು ತಪ್ಪಿಸ್ಕೋಬೋದು, ಸ್ವಲ್ಪ ದಿನ ಇಟ್ಟಿರ್ತಾರೆ ಅಷ್ಟೇ ಗೋಡೌನ್ನೆಲ್ಲ, ಆಮೇಲೆ ಶೋರೂಮಿಗೆ ಕರ್ಕೊಂಡ್ಬರ್ತಾರೆ ಅಂತ ಅನ್ಕೊಳ್ತಾರೆ ಒಬ್ಬ ಹುಡುಗ. ಸರಿನಾ ಇದು? ಅದಕ್ಕೆ ನಾನು ಹೇಳೋದು, ಈ ಪ್ರಶ್ನೆಗಳನ್ನ ನೀವು ಉತ್ತರಿಸ್ಕೊಳ್ಳಿ, ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೆ ನೀವು ಕೇಳ್ಕೊಳ್ಳಿ, ಸರಿ ನಾವು ಮಾಡ್ತೀವಿ.
ಇದರಲ್ಲಿ ದುರುದ್ದೇಶಗಳನ್ನ ಹುಡುಕಿ ಉಪಯೋಗ ಇಲ್ಲ. ನಾನು ಬಹಳ ಹಿಂದೆನೇ ಹೇಳಿದ್ದೀನಿ, ನಮಗೆ ನೀವು ಮಾಡಿದ ತಪ್ಪಿನ ಬಗ್ಗೆ ಸಿಟ್ಟಿಲ್ವಾ? ಇದೆ, ನಾವು ಯಾಕಿಲ್ಲ ಅಂತ ಸುಳ್ಳು ಹೇಳೋದು. ನಮಗೆ ಸಿಟ್ಟಿದೆ, ನಮ್ಗೆ ಅನ್ಯಾಯ ಆಯಿತು ಅಂತ ನಮ್ಗೆ ಅನ್ಸಲ್ವಾ? ಅನ್ಸುತ್ತೆ. ಆದರೆ ನಾವು ಹೇಳ್ತಿರೋದು ಸರಿನಾ ತಪ್ಪ? ತಪ್ಪಾದ್ರೆ ಹೇಳಿ, ತಿದ್ಕೊಳ್ತೀನಿ. ಇಲ್ಲ ಅಂತಂದ್ರೆ ನೀವು ಮಾಡಿರೋ ತಪ್ಪುಗಳನ್ನು ಒಪ್ಕೊಳ್ಳಿ, ದಾರಿ ತಪ್ಪಿಸ್ಬೇಡಿ ಚರ್ಚೆ. ಹಾಗೆ ಈ ಚರ್ಚೆಯನ್ನು ನೋಡೋರು ಕೂಡ ಇದು ಪಾಲೆಮಿಕ್ಸ್ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ನಮಗೆ ಸಂಬಂಧಪಡದೇ ಇರೋ ಪ್ರಶ್ನೆ ಅನ್ಕೊಳ್ಳೋದು, ಅಥವಾ ಅಯ್ಯೋ ಯಾಕೆ ಟೀಕೆ ಮಾಡ್ತಾ ಇದ್ದಾರೆ, ಅಯ್ಯೋ ಎಡಪಕ್ಷ ದುರ್ಬಲ ಆಗೋಗುತ್ತೆ. ಇದೇ ಪಕ್ಷನೇ ನಮ್ಗೆ ಹೇಳ್ಕೊಡ್ತು ಟೀಕೆ ದುರ್ಬಲ ಮಾಡಲ್ಲ, ಸಬಲ ಮಾಡುತ್ತೆ ಅಂತ. ಅದಕ್ಕೆ ಅವ್ರು ಎಲ್ಲರೂ ಟೀಕೆ ಮಾಡಿದ್ರು, ನಮ್ಗೆ ಅದ್ರ ಮೇಲ್ಪಂಕ್ತಿ ಹಾಕ್ಕೊಟ್ರು, ನಮಗೂ ಅದು ಸರಿ ಅನಿಸಿದೆ. ಟೀಕೆನ ನಿಜವಾದ ಸರಿಯಾದ ಉದ್ದೇಶದಿಂದ ಮಾಡಬೇಕು. ನಮಗೆ ನಿಮ್ಮ ಪಕ್ಷ ಉಳಿಲಿ, ನಾವು ಕಟ್ಟಿದ ಪಕ್ಷ, ಅದಕ್ಕೆ ನಮ್ಮ ತ್ಯಾಗ ಇದೆ. ನೀವಿವತ್ತು ಎಂಥ ಕೆಟ್ಟ ನೈತಿಕತೆಯನ್ನು ಅನುಸರಿಸ್ತಿದ್ದೀರಾ ಅಂತಂದ್ರೆ, ನಾವು ಕರ್ಕೊಂಡು ಬಂದು ಬಿಟ್ಟಂತ ಹುಡುಗರಿಗೆ, ಬೇರೆ ಹುಡುಗರಿಗೆ ಎಲ್ರಿಗೂ ಕೂಡ ಅವ್ರ ಜೊತೆ ಮಾತಾಡಬೇಡಿ ಅಂತ ಹೇಳ್ಕೊಡ್ತೀರ. ಪ್ರಪಂಚದಲ್ಲಿ ಯಾವುದಾದ್ರೂ ಪಕ್ಷ XYZ ಇವ್ರ ಹತ್ರ ಮಾತಾಡಬೇಡಿ ಅಂತ ಹೇಳ್ಕೊಡ್ತಾ? ಇವರೆಲ್ಲ ಆಂಟಿ ಪಾರ್ಟಿ ಎಲಿಮೆಂಟ್ಸ್. ಯಾವತ್ತಿಂದ ನಾವು ಆಂಟಿ ಪಾರ್ಟಿ ಎಲಿಮೆಂಟ್ಸ್ ಅಲ್ಲಿ? 2015ರಲ್ಲಿ ನಾವು ಹೊರಗಡೆಗೆ ಬರ್ತೀವಿ. 2017ರಲ್ಲಿ ಕೂಡ ಪ್ರವಾಸ್ ಘೋಷ್ ಅವರು ನಮ್ಮ ಜೊತೆ ವ್ಯವಹರಿಸ್ತಾರೆ, ಅನೇಕ ಒಳ್ಳೆ ಮಾತುಗಳನ್ನ ಆಡ್ತಾನೆ ಇರ್ತಾರೆ. ಆದರೆ ನೀವು ಮಾತ್ರ ನಿಮ್ಮ ಕ್ಯಾಡರ್ಗಳಿಗೆ ಹೆದರಿಸ್ತಾ ಇರ್ತೀರ, ಅವ್ರ ಹತ್ರ ಯಾರು ಮಾತಾಡಬೇಡಿ. ಈ ಮಠಗಳಲ್ಲಿ ಮಾಡ್ತಾರಲ್ಲ, ಅವ್ರಿಗೆ ಬಹಿಷ್ಕಾರ ಹಾಕಿದ್ದೀವಿ, ಅವ್ರ ಜೊತೆನಲ್ಲಿ ಯಾರು ಸಂಬಂಧ ಇಟ್ಕೊಂಡ್ರೆ ಅವ್ರಿಗೂ ಬಹಿಷ್ಕಾರ ಹಾಕ್ತೀವಿ. ಬಹಿಷ್ಕಾರ ಹಾಕಿದವ್ರ ಜೊತೆ ಯಾರು ನೀರು ಸಂಬಂಧ ಇಟ್ಕೋಬಾರ್ದು, ಬೆಂಕಿ ಸಂಬಂಧ ಇಟ್ಕೋಬಾರ್ದು. ಅಂದರೆ ಅವ್ರಿಗೆ ನೀರು ಕೊಡಬಾರ್ದು, ಬೆಂಕಿ ಕೊಡಬಾರ್ದು. ಹಳ್ಳಿಗಳಲ್ಲಿ ಮಾಡೋದು ಇವು ಹಾಗೆ ತಾನೇ ಮಾಡಿರೋದು. ಯಾರು ಅವ್ರ ಹತ್ರ ಮಾತಾಡ್ಕೊಡುದು. ಈಗಲೂ ಅದನ್ನು ಅನುಸರಿಸ್ತಾ ಇದ್ದಾರೆ. ಯಾವುದೋ ಒಬ್ಬರು ನಮ್ಮ ಸಮಕಾಲೀನ ವೇದಿಕೆ ಜೊತೆನಲ್ಲಿ ಬಂದವರು ಅಥವಾ ಬರದೇ ಇದ್ದವರು, ಪಕ್ಷ ಬಿಟ್ಟಿದ್ದವರು, ತಂದೆ ಪಕ್ಷದಲ್ಲಿರ್ತಾರೆ. ಅವ್ರ ಹತ್ರ ಮಾತಾಡಿ ಮಗನಿಗೆ ಹೇಳ್ಕೊಡ್ತಾರೆ. ಮಗ ಪಕ್ಷದಲ್ಲಿದ್ದು ತಂದೆ ಹೊರಗಡೆ ಇದ್ರೆ ಹೇಳ್ತೀರಾ? ತಂದೆ ಜೊತೆ ಎಲ್ಲ ವ್ಯವಹಾರನೂ ಇಟ್ಕೊಂಡ್ರೆ ಮಾತಾಡಬೇಡ, ಚರ್ಚೆ ಮಾಡಬೇಡ. ಯಾವ ಚರ್ಚೆ? ಸೈದ್ಧಾಂತಿಕ ಚರ್ಚೆನೂ ಮಾಡಬೇಡ, ತಾತ್ವಿಕ ಚರ್ಚೆ ಮಾಡಬೇಡ. ಏನು ಮಾಡು? ಸುಮ್ಮನೆ ನಿನ್ಗೇನು ಅವರಿಂದ ಸಹಾಯ ಆಗಬೇಕು ಆ ಸಹಾಯ ತಗೋ, ಮಾತಾಡಬೇಡ. ಯಾವ ನೈತಿಕತೆ ಬೋಧಿಸ್ತಾ ಇದ್ದೀರಾ ನೀವು? ಎಂಥ ತಪ್ಪು ಮಾಡ್ತಿದ್ದೀರಾ ನೀವು ಅಂದರೆ, ಅತ್ಯಂತ ಮಧುರವಾದ ಮಾನವೀಯ ಸಂಬಂಧಗಳನ್ನು ಡಿಸ್ಟರ್ಬ್ ಮಾಡ್ತೀರಾ. ಅಣ್ಣಂಗೆ ತಂಗಿ ಬಗ್ಗೆ ಹೇಳ್ಕೊಡ್ತೀರಾ, ನಿಮ್ಮ ತಂಗಿ ಪಾರ್ಟಿ ಬಿಟ್ಟು ಹೋಗಿದ್ರೆ ಅವ್ನು ಯಾಕೋ ಇಟ್ಕೊಂಡಿದ್ದೀರಾ ಮನೆಯಲ್ಲಿ? ಇದಾ ಹೇಳ್ಬೇಕಾಗಿಲ್ಲ ಮಾತು. ನನ್ನ ತಂಗಿದು ಉದಾಹರಣೆ ನಾನು ಹೇಳ್ತೀನಿ. ನಾನು ಅವಳಿಗೊಂದು ಬರ್ತ್ಡೇ ವಿಶ್ ಮಾಡಿದ್ರೆ, ಅಥವಾ ನಮ್ಮ ಇನ್ನೊಬ್ಬ ಅಕ್ಕ ಮಗಳ ಮದುವೆ ವಿಷಯ ಒಂದು ಅವಳಿಗೆ ಲಗ್ನ ಪತ್ರಿಕೆ ಮೆಸೇಜ್ ಉತ್ತರಿಸಲ್ಲ. ಯಾವ ಕರೆಸ್ಪಾಂಡೆನ್ಸು ಇಟ್ಕೊಳ್ಳಲ್ಲ. ಇಂಥ ಏನು ಹೇಳಬೇಕಿದ್ರೆ, ನಿಜವಾಗ್ಲೂ ತೀವ್ರವಾದಂಥ ಧಾರ್ಮಿಕ ಪಂಥಗಳಲ್ಲಿ ಇಂಥ ಕುರುಡುತನ, ದ್ವೇಷ, ಭಯ, ಇದು ನಿಜವಾಗ್ಲೂ ಭಯ, ಒಳಗಡೆ ಭಯ ಇರುತ್ತೆ. ಧೈರ್ಯಸ್ಥರಾದರೆ ಅತ್ಯಂತ ಪ್ರಬಲ ವೈರಿ ಎದುರುಗಡೆ ಬಂದರೂ ಕೂಡ ಸ್ಮೈಲ್ ಮಾಡ್ತಾನೆ, ಮಾತಾಡ್ತಾನೆ. ಬರೀ ಮಾತಲ್ಲ ರೀ, ವಾದ ವಿವಾದ ಕಿಳಿಬೇಕು. ನೀವು ಯಾಕೆ ಸರಿ, ನಾವು ಯಾಕೆ ಸರಿ ಅಂತ. ನಾವೊಂದು ಕಾಲದಲ್ಲಿ ನಿಮ್ಮ ಪಕ್ಷಕ್ಕೆ ಆಕರ್ಷಿತರಾಗಿದ್ದು ಇದೇ ತಿಳುವಳಿಕೆಯಿಂದ. ನೀವೇ ಹೇಳ್ತಿದ್ರಿ ಇದನ್ನು, ಎಲ್ಲರ ಹತ್ರನೂ ಚರ್ಚೆ ಮಾಡಲ್ಲ. ಚರ್ಚೆಗೆ ಯಾಕೆ ಭಯ? ಎಲ್ಲ ಚರ್ಚೆ ಆದ್ಮೇಲೆ ನಿಮ್ಗೆ ಇಷ್ಟ ಆಗ್ದಿರ ಇದ್ರೆ ನಿಮ್ಮ ಅಭಿಪ್ರಾಯ ನಿಮಗೆ, ನಮ್ಮ ಅಭಿಪ್ರಾಯ ನಮಗೆ ಅಂತ ಹೇಳ್ಬೋದಲ್ಲ. ಆದರೆ ಎಂಥ ನೈತಿಕತೆಗಳನ್ನು ಡಿಸ್ಟರ್ಬ್ ಮಾಡ್ತಿದ್ದೇನೆ ಅಂತಂದರೆ, ತಂದೆಗೆ ಮಗನ ವಿಷಯ ಎಲ್ಲ ತಿಳ್ಕೊ ಅಂತ ಹೇಳ್ತೀವಿ, ಮಗನ್ನ ತಂದೆ ಮೇಲೆ ಗೂಢಚರ್ಯ ಮಾಡು ಅಂತ ಹೇಳ್ತೀವಿ, ಹೆಂಡತಿಗೆ ಗಂಡನ ಮೇಲೆ ಸಂಶಯಗಳನ್ನು ಕಿವಿಗೆ ಹಾಕ್ತೀರ, ಅವನು ಸರಿಗಿಲ್ಲ, ಅವನು ಹಾಗಿದೆ ಹೀಗಿದೆ. ನನ್ನ ಸಂದರ್ಭದಲ್ಲೇ ನಾನು ಇದನ್ನು ನೋಡಿ ಅನುಭವಿಸ್ಬಿಟ್ಟಿದ್ದೀನಿ, ಈಗಲೂ ನಡೀತಾ ಇದೆ. ಯಾರಾದ್ರು ಪಕ್ಷ ಬಿಟ್ಟೋದ್ರೆ ಅವ್ರ ಹೆಂಡತಿ ನಿಮ್ಮ ಪಕ್ಷದಲ್ಲಿದ್ರೆ ಅವ್ರಿಗೆ ಹೇಳ್ಕೊಡ್ತೀರ. ಯಾವ ನೈತಿಕತೆ ಇದು? ಎಂಥ ಕೆಲಸ ಮಾಡಿದ್ರೆ. ಹಾಸನದಲ್ಲಿ ಹೇಗೆ ಸಾಕ್ಷಿ ಸೃಷ್ಟಿ ಮಾಡೋದು, ಸಾಕ್ಷಿ ನಾಶ ಮಾಡೋದೆಲ್ಲ ನಡೆಯುತ್ತೋ, ನೀವು ಹಾಗೆ ಮಾಡಿದ್ರಿ ಅಲ್ವಾ? ನಿಮ್ಮ ಮಗನ ಮೇಲೆ ಸಮಸ್ಯೆ ಬಂದಿದ್ದ ತಕ್ಷಣ ನಮ್ಮ ವಿರುದ್ಧ ಒಂದು ಪತ್ರ ಬರೆಸಿದ್ರಿ ಅಲ್ವಾ? 5.5 ಪೇಜಿನ ಪತ್ರ, ಅದ್ರಲ್ಲಿ 4.25 ಪೇಜ್ ನಮ್ಮನ್ನು ಬೈದಿದ್ದೀರ. ಇವೆಲ್ಲ ನೈತಿಕತೆ. ನೀವು ನಾವಿಲ್ವೇ ಇಲ್ಲ ಅನ್ನೋ ಹಾಗೆ ನಟನೆ ಮಾಡಿದ್ರು
ನಾವು ಇದ್ದೇ ಇದ್ದೀವಿ. ಅದು ನಿಮ್ಮ ಕ್ಯಾಡರ್ಗಳಿಗೂ ಗೊತ್ತು, ಸಂಗಾತಿಗಳಿಗೂ ಗೊತ್ತು, ಬೆಂಬಲಿಗಳಿಗೂ ಗೊತ್ತು. ನಾವಿದ್ದೀವಿ. ವಿ ಎಕ್ಸಿಸ್ಟ್ ಇನ್ ಕಾಂಟ್ರಡಿಕ್ಷನ್ ವಿತ್ ಯು. ಅದು ಸೊ ಹೀಗಾಗಿ ನಾನು ಮತ್ತೆ ಮತ್ತೆ ನಿಮ್ಗೆ ಹೇಳೋದು, ನೀವು ಹೀಗೆ ನಟನೆ ಮಾಡಿ ಪ್ರಯೋಜನ ಇಲ್ಲ. ಆಗಿರೋ ತಪ್ಪುಗಳನ್ನು ಮುಚ್ಚಾಕಿ ಪ್ರಯೋಜನ ಇಲ್ಲ. ತಪ್ಪಿತಸ್ಥರನ್ನ ಹೇಗಾದರೂ ಮಾಡಿ ಮತ್ತೆ ಉಳಿಸ್ಬಿಡ್ತೀವಿ ಅಂತಂದರೆ ಪ್ರಯೋಜನ ಇಲ್ಲ. ಈ ಕೊಳಕನ್ನು ಹೊರಗಡೆ ಹಾಕಬೇಕು. ಇದಿಷ್ಟನ್ನು ಇವತ್ತು ಎಲ್ಲರ ಮುಂದೆಯೂ ಕೂಡ ಚರ್ಚೆಗೋಸ್ಕರ ಇಟ್ಟಿದ್ದೀವಿ. ಇದನ್ನು ಸರಿಯಾದ ಸ್ಫೂರ್ತಿಯಿಂದ ಸ್ವೀಕರಿಸಬೇಕು ಹಾಗೂ ಚರ್ಚೆಯನ್ನು ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ನಿಮಗೆಲ್ಲರಿಗೂ ಕೂಡ ನಮಸ್ಕಾರ.